ಓಂ ಶಾಂತಿ. ಓಂ ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಮುರಳಿಲಿ ಏನ್ ಹೇಳ್ತಿದ್ದಾನೆ ಬಾಬಾ, ಮಕ್ಕಳೇ, ಈಗ ನಿಮ್ಮ ಈಶ್ವರೀಯ ಜೀವನದ, ಈಶ್ವರೀಯ ವಿಶ್ವವಿದ್ಯಾಲಯದ ಏನು ವಿದ್ಯಾರ್ಥಿಗಳಾಗಿದ್ದೀರಿ, ಆ ವಿದ್ಯಾರ್ಥಿ ಜೀವನದ ಕೊನೆಯ ಹಂತದಲ್ಲಿ ಬಂದಿದ್ದೀವಿ. ಅಂದ್ರೆ ಪರೀಕ್ಷೆಯ ಸಮಯ. ವಿದ್ಯಾರ್ಥಿ ಜೀವನದ ಕೊನೆಯ ಹಂತ ಅಂದ್ರೆ ಯಾವುದು? ಯಾವುದು ಕೊನೆಯ ಹಂತ? ರಿಸಲ್ಟ್. ಪರೀಕ್ಷೆ. ರಿಸಲ್ಟ್ಸ್ ಆಮೇಲೆ ಅಲ್ವಾ? ರಿಸಲ್ಟ್ಸ್ 1 ಸೆಕೆಂಡ್ ಅಲ್ಲಿ ಬಾಬಾ ಕೊಟ್ಟು ಬಿಡ್ತಾನೆ. ಆದ್ರೆ ಕೊನೆಯ ಹಂತ ಯಾವುದು? ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಏನ್ ಮಾಡ್ಬೇಕು ನಾವು? ಪಾಸ್ ಆಗ್ಬೇಕು. ಗೌರವಯುತವಾಗಿ ಪಾಸ್ ಆಗ್ಬೇಕು. ಅಂದ್ರೆ 1 ಸೆಕೆಂಡಿನಲ್ಲಿ ಯಾವುದೇ ಸ್ಥಳದಲ್ಲಿ, ಯಾವುದೇ ವಾತಾವರಣದಲ್ಲಿ, ಯಾವುದೇ ವಾಯುಮಂಡಲದಲ್ಲಿ ಇದ್ರೂ ಕೂಡ ಬಾಬಾ ಆರ್ಡರ್ ಕೊಟ್ಟ ತಕ್ಷಣದಲ್ಲಿ ನಿಮ್ಮ ಮನಸ್ಸು 1 ಸೆಕೆಂಡಿನಲ್ಲಿ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ಆಗಬೇಕು. ಬೇರೆ ಯಾವುದೇ ಸೆಳೆತ, ಯೋಚನೆ, ಚಿಂತನೆ, ಆಕರ್ಷಣೆ, ದುಃಖ, ನೋವು, ಅದು ಯಾವುದ ಕಡೆನೂ ನಮ್ಮ ಗಮನ ಇರಬಾರದು. ಯಾರೊಬ್ಬ ಸೈನಿಕರಿದ್ದಾಗ ಅವ್ರು ಏನೇ ಕೆಲಸ ಮಾಡ್ತಾ ಇದ್ರೆ ಗೌರ್ಮೆಂಟ್ನವ್ರು ಆರ್ಡರ್ ಮಾಡಿದ ತಕ್ಷಣ ಏನ್ ಮಾಡ್ತಾರ? ಅವರು ಯುದ್ಧ ಮಾಡ್ಲಿಕ್ಕೆ ಹೋಗ್ಬಿಡ್ತಾರಲ್ವಾ? ಬೇರೆ ಎಲ್ಲವನ್ನು ಪಕ್ಕದಲ್ಲಿ ಇಡ್ತಾರಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ನಾನು ನಿಮ್ಗೆ ಯಾವಾಗ ನಿಮ್ಗೆ ಆರ್ಡರ್ ಮಾಡ್ತೇನೋ ಅವಾಗ ತಕ್ಷಣ ನೀವೇನ್ ಮಾಡ್ಬೇಕು? ಅದಕ್ಕೆ ಸನ್ನದ್ಧರಾಗಿರ್ಬೇಕು. ಹಾಗಿದ್ರೆ ಬಾಬಾ ಯಾವ ರೀತಿ ಆರ್ಡರ್ ಮಾಡ್ತಾರೆ? ಹೇಗೆ ಮಾಡಬಹುದು? ಮಿಲಿಟರಿಲಿ ಆರ್ಡರ್ ಮಾಡ್ತಾ ಇರ್ತಾನೆ, ಬನ್ನಿ ಯುದ್ಧಕ್ಕೆ ಬನ್ನಿ ಅಂತ ಹೇಳ್ತಾ ಇರ್ತಾನೆ, ಇನ್ಫಾರ್ಮೇಶನ್ ಕಳಿಸ್ತಾ ಇರ್ತಾನೆ. ಹಾಗೆ ಬಾಬಾ ನಮ್ಗೆ ಹೇಗೆ ಕಳಿಸ್ಬೋದು ಆರ್ಡರ್ ಅನ್ನ? ಇಂಥ ಕಡೆ ಮಕ್ಕಳು ದುಃಖಿಗಳಾಗಿದ್ದಾರೆ, ಇಂಥ ಕಡೆ ಹೋಗಿ ಸರ್ವಿಸ್ ಮಾಡಿ ಅಂತ ಹೇಳಬಹುದು ಅಲ್ವಾ? ನಿಮ್ಮ ಕಣ್ಣೆದುರುಗಡೆಗೆ ಆ ದುಃಖದ ಸಿಚುವೇಶನ್ ನಿಮ್ಮ ಕಣ್ಣೆದುರುಗಡೆ ಬರಬಹುದು. ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಬರಬಹುದು. ವಿಶೇಷವಾಗಿ ಬಾಬಾ ಮಕ್ಕಳಿಗೆ ಬಟ್ಟಿಯ ಆಫರ್ ಅನ್ನ ಕೊಡ್ತಾರೆ. ಈ ಜನವರಿ ತಿಂಗಳು ಅವ್ಯಕ್ತ ಮಾಸ ಅಲ್ವಾ? ಆವಾಗ ವಿಶೇಷವಾಗಿ ಏನ್ ಮಾಡ್ತಾರೆ? ತಪಸ್ಸಿನ ಕಾರ್ಯಕ್ರಮದ ಆಫರ್ ಅನ್ನ ಬಾಬಾ ನಮ್ಗೆ ಕೊಡ್ತಾರೆ. ನನ್ನ ಈಶ್ವರಿ ಜೀವನದಲ್ಲಿ ನೋಡಿದ್ದೇನು ಅಂತಂದ್ರೆ, ಎಷ್ಟು ಬಾಬಾ ನಮ್ಗೆ ಆಫರ್ ಅನ್ನ ಕೊಡ್ತಾರೋ ಅಷ್ಟು ನಾವು ಕಾರಣಗಳನ್ನು ಹೇಳ್ತೀವಿ. ಏನ್ ಹೇಳ್ತೀವಿ? ಕಾರಣಗಳು. ಏನು ಕಾರಣಗಳು? ಅಣ್ಣವರೇ, ವಯಸ್ಸಾಗ್ಬಿಟ್ಟಿದೆ, ನೆಗಡಿ ಬಂದ್ಬಿಟ್ಟಿದೆ, ಚಳಿ ತುಂಬಾ ಇದೆ, ಅದಕ್ಕಾಗಿ ನಮ್ಗೆ ಬಟ್ಟಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಮಕ್ಕಳ ಮದುವೆ ಇದೆ, ಅದಕ್ಕಾಗಿ ಬರ್ಲಿಕ್ಕೆ ಆಗೋದಿಲ್ಲ. ಮನೆ ರಿಪೇರಿ ಮಾಡ್ತಾ ಇದ್ದೀವಿ, ಅದಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಮಕ್ಳೇನ್ ಮಾಡ್ತಾರಂದ್ರೆ ಕಾರಣಗಳನ್ನ ಹೇಳ್ತಾರೆ. ನೂರಾರು ಸಾವಿರಾರು ಕಾರಣಗಳನ್ನ ಮಕ್ಕಳು ಹೇಳ್ತಾರೆ. ಈ ರೀತಿ ಕಾರಣಗಳನ್ನ ಹೇಳುವಂತ ಮಕ್ಕಳಿಗೆ ಬಾಬಾ ಈಶ್ವರಿಯ ಕಾರ್ಯದಲ್ಲಿ ಉಪಯೋಗ ಮಾಡ್ಕೊಳ್ತಾರ? ಇಲ್ಲ. ಸಬೂಬ್ ಹೇಳೋದು, ನಾಟಕ ಮಾಡೋದು, ಓಕೆ, ಬಾಯಲ್ಲಿ ಮಾತ್ರ ಬಾಬಾ 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 ಎಲ್ಲ ಬಾಬಂದೆ ಅಂತ ಬಾಯಲ್ಲಿ ಮಾತು ಹೇಳೋದು, ಸರಿನಾ? ಬರೀ ಬಾಯಲ್ಲಿ ಹೇಳಿದ್ರೆ ಆದ್ಮೇಲೆ ನಿಮ್ಮನ್ನು ಯಾರು ಒಪ್ಪೋದಿಲ್ಲ. ಫಸ್ಟ್ ಆಫ್ ಆಲ್ ಶಿವ ಬಾಬಾ ಒಪ್ಪೋದಿಲ್ಲ, ಗೊತ್ತಿಲ್ಲ. ಅಂಥವರನ್ನ ಬಾಬಾ ಏನ್ ಮಾಡೋದಿಲ್ಲ, ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಓಕೆ, ಬಾಬಾ ಎಷ್ಟು ಭೋಲಾನೋ ಅಷ್ಟೇ ಸ್ಟ್ರಿಕ್ಟ್, ಗೊತ್ತಿರ್ಲಿ ನಿಮ್ಗೆ, ಸರಿನಾ? ಯಾರು ಬಾಬನನ್ನ ಪ್ರೀತಿ ಮಾಡ್ತಾರೋ, ಯಾರು ನಿಮಿತ್ತವಾಗಿರ್ತಾರೋ, ನಿಸ್ವಾರ್ಥವಾಗಿ ಅಷ್ಟೇ ಪ್ರೀತಿ ಮಾಡ್ತಾರೆ, ಸರಿ? ನಿಮಗೆ ನಾಟಕ ಮಾಡ್ಲಿಕ್ಕೆ ಬಂದ್ರೆ ನಿಮ್ಮಪ್ಪನಿಗೆ ಇನ್ನೂ ಚೆನ್ನಾಗಿ ನಾಟಕ ಮಾಡ್ಲಿಕ್ಕೆ ಬರ್ತದೆ, ಗೊತ್ತಿರ್ಲಿ. ಓಕೆ, ಅದಕ್ಕಾಗಿ ಭಗವಂತನಿಗೆ ಏನ್ ಹೇಳ್ತಾರೆ? ಕಪಟ ನಾಟಕ ಸೂತ್ರಧಾರಿ ಅಂತ ಹೇಳ್ತಾರೆ. ಹಂಗಂದ್ರಣ್ಣವ್ರೆ, ಹಂಗಂದ್ರೆ ನೀವು ಯಾವಾಗ ಬಾಬನ ಆಫರ್ ತಗೊಳ್ಳೋದಿಲ್ಲ ಅಂತಂದ್ರೆ ನಿಮ್ಗೆ ಕಷ್ಟ ಬಂದಾಗ ನೀವು ಬಾಬಾ ಅಂದ್ರು ಕೂಡ ಬಾಬಾ ಏನ್ ಮಾಡೋದಿಲ್ಲ, ಆ ಕಡೆ ಕಣ್ಣೆತ್ತು ಕೂಡ
ನೋಡೋದಿಲ್ಲ. ನಾನು ಕರೆದಾಗ ನೀನು ಬಂದಿಲ್ಲ, ನೀನು ಕರೆದಾಗ ನಾನು ಯಾಕೆ ಬರಬೇಕು ಅಂತ ಕೇಳ್ತಾನೆ. ಸರಿನಾ? ಅದಕ್ಕಾಗಿ ದಯವಿಟ್ಟು ಆತ್ಮೀಯರೇ, ಬಾಬಾ ನಮಗೆ ಯಾವಾಗ ಬೇಕಾದ್ರೂ ಕೂಡ ಈಶ್ವರೀಯ ಕಾರ್ಯಕ್ಕೆ ಕರೆಯುವಂತ ಸಾಧ್ಯತೆ ಇದೆ. ನಿಮ್ಮ ಈಶ್ವರಿ ಜೀವನದಲ್ಲಿ ನೋಡಿರ್ಬೋದು, ಕೆಲವೊಂದ್ಸಲ ದಿನವಿಡೀ ಕೆಲಸ ಮಾಡಿ 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 ಸುಸ್ತಾಗಿರ್ತೀವಿ, ಆದ್ರೂ ಕೂಡ ರಾತ್ರಿ ಮಲ್ಕೊಂಡಾಗ ನಿದ್ದನೇ ಬರೋದಿಲ್ಲ. ಯಾಕೆ ಯಾಕೆ ಬರೋದಿಲ್ಲ? ಯಾಕಂದ್ರೆ ಬಾಬನಿಗೆ ನಿಮ್ಮ ಮನಬುದ್ಧಿಯ ಅವಶ್ಯಕತೆ ಇರ್ತದೆ, ಈಶ್ವರಿ ಸೇವೆಯ ಅವಶ್ಯಕತೆ ಇರ್ತದೆ. ಅದಕ್ಕಾಗಿ ನಿದ್ರೆ ಬರ್ತಾ ಇರೋದಿಲ್ಲ. ಅವಾಗ ಮನಸ್ಸು ಬುದ್ಧಿಯ ನಾವು ಯಾರಿಗೆ ಕೊಡಬೇಕು? ಬಾಬನಿಗೆ. ಬಾಬಾ ಅವ್ರಿಗೆ. ಬಾಬರವರಿಗೆ ಕೊಡಬೇಕಾಗ್ತದೆ. ಯಾಕೆ ಅಂತಂದ್ರೆ ಆ ರೀತಿ ಕೊಟ್ಟಾಗ ಮರುದಿನ ಏನು ವಿಶೇಷ ಕಾರ್ಯ ಇರ್ತದೆ, ಆ ಸಮಯದಲ್ಲಿ ಬಾಬಾ ನಿಮ್ಗೆ ಸಹಯೋಗ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಕೇಳಿರ್ತೀರಲ್ಲ, ಬಾಬಾ ನಮ್ಗೆ ಈ ಒಂದು ಕಾರ್ಯವನ್ನು ಸಫಲ ಮಾಡಿಕೊಡು ಅಂತ. ಅವಾಗ ಅದರ ಮೊದಲು ಬಾಬಾ ನಿಮ್ಮ ಹತ್ರ ಸೇವೆಯನ್ನ ಪಡ್ಕೊಂಡಿರ್ತಾರೆ ಅಲ್ವಾ? ನನಗೆ ಬೇಜಾರಾಗೋದೇನು ಅಂತಂದ್ರೆ, ಬಾಬಾ ಎಷ್ಟೇ ಜ್ಞಾನ ಹೇಳಿದ್ರು ಕೂಡ ನಮ್ಗೆ ಜ್ಞಾನ ಅರ್ಥ ಆಗೋದಿಲ್ಲ. ಎಲ್ಲಾದ್ರೂ ಕೂಡ ಏನು ಆ ಏನು ಪಾರ್ಟಿ ಇದ್ರೆ, ಟೂರ್ ಇದ್ರೆ, ಪಿಕ್ನಿಕ್ ಇದ್ರೆ ಅದಕ್ಕೆ ಓಡ್ತೀವಪ್ಪ. ಡ್ಯಾನ್ಸ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಓಡ್ತೀವಿ. ತಪಸ್ಸು ಅಂತಂದ್ರೆ ಆಗೋದಿಲ್ಲ, ಯೋಗ ಅಂತಂದ್ರೆ ಆಗೋದಿಲ್ಲ. ಅವಾಗ ಗೊತ್ತಾಗ್ಬಿಡ್ತದೆ ನಮ್ಮ ರುಚಿ ಹೆಂಗಿದೆ ಅಂತ. ಅಂದ್ರೆ ಶಾರೀರಿಕವಾದ ಇಂದ್ರಿಯ ಸುಖಗಳಿಗೆ ನಮ್ಗೆ ಏನಿರ್ತದೆ, ಆಸಕ್ತಿ ಇರ್ತದೆ. ಕೆಲವೊಂದ್ಸಲ ನೋಡ್ಬಿಟ್ಟು ನನಗೆ ನಗು ಬರ್ತದೆ, ಬಾಬಾ ಏನ್ ಹೇಳ್ತಿದ್ದಾರೆ, ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಲ್ಲಿವರೆಗೆ ಹುಡುಗಾಟಿಗೆ ಬುದ್ಧಿ ಮುಗೀತು ಇವಾಗ ಅಲ್ವಾ? ಇನ್ನು ಮೇಲೆ ಸೀರಿಯಸ್ನೆಸ್, ಆ ಸೀರಿಯಸ್ನೆಸ್ ಇಲ್ಲ ಅಂತಂದ್ರೆ ನಾನು ನಿಮ್ಮನ್ನ ಮುಂದಿನ ವಿಶೇಷ ಕಾರ್ಯಕ್ಕೆ ನಾನು ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳಲ್ಲ. ಮಾಡ್ಕೊಳ್ಳೋದಿಲ್ಲ. ಆವಾಗ ಕಂಪ್ಲೇಂಟ್ ಮಾಡಬೇಡಿ ನನಗೆ. ಅವರನ್ನು ಮಾತ್ರ ಮಾಡಿದ್ರಿ, ನನ್ನನ್ನು ಯಾಕೆ ಮಾಡಿಲ್ಲ, ಅವ್ರಿಗಿಂತ ನಾನು ಸೀನಿಯರ್ ಆಗಿದ್ದೆ, ತುಂಬಾ ವರ್ಷದಿಂದ ಮಾಡಿದ್ದೆ, ನಾನು ಮನೆ ಕಟ್ಕೊಟ್ಟಿದ್ದೆ, ನಾನು ಹಂಗ್ ಮಾಡಿದ್ದೆ ಹಿಂಗ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಗಳನ್ನು ಹೇಳಿದ್ರು ಕೂಡ ನಾನು ಕೇಳಲಿಕ್ಕೆ ರೆಡಿ ಇಲ್ಲ. ಇರೋದಿಲ್ಲ. ನಾನು ಆರ್ಡರ್ ಮಾಡಿದ ತಕ್ಷಣದಲ್ಲಿ ರೆಡಿಯಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಯಾವ ಮಕ್ಕಳು ಈಶ್ವರೀಯ ಸೇವೆಗೆ ಸನ್ನದ್ಧರಾಗಿರ್ತಾರೋ, ಮತ್ತೆ ಬಾಬಾ ಪ್ರಪಂಚದ ಜನ ತುಂಬಾ ಕೂಗ್ತಾ ಇದ್ದಾರೆ, ನಮ್ಮನ್ನು ಈಶ್ವರೀಯ ಕಾರ್ಯಕ್ಕೆ ಉಪಯೋಗ ಮಾಡು 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 ಅಂತ ಯಾರು ಪೀಡಿಸ್ತಾರೋ, ಕೂಗ್ತಾರೋ, ಅಳ್ತಾರೋ, ಯಾವುದಕ್ಕೋಸ್ಕರ? ವಿಶ್ವ ಕಲ್ಯಾಣಕ್ಕೋಸ್ಕರ. ಬ್ರಹ್ಮ ಬಾಬಾರವರಿಗೆ ತಮ್ಮ ಸ್ವಪರಿವರ್ತನೆ ಬಗ್ಗೆ ಚಿಂತೆ ಇರ್ಲಿಲ್ವಂತೆ. ಚಿಂತೆ ಯಾವ್ದ್ರ ಬಗ್ಗೆ ಇತ್ತಂತೆ? ವಿಶ್ವ ವಿಶ್ವ ಕಲ್ಯಾಣದ ಪರಿವರ್ತನೆ. ಬಗ್ಗೆ. ವಿಶ್ವ ನಮ್ಗೆ ಯಾವ ಚಿಂತೆ ಇರ್ತದೆ? ಸ್ವಪರಿವರ್ತನೆ. ನಾನು ಸ್ವಪರಿವರ್ತನೆ, ಆತ್ಮದ ಪರಿವರ್ತನೆ ಇದೆ ಅಂತ ತೊಂದರೆ ಇಲ್ಲ. ಆ ಸ್ವಪರಿವರ್ತನೆ ಶರೀರದ ಪರಿವರ್ತನೆ ಇರ್ತದೆ, ಶರೀರದ ಕುಟುಂಬದ ಪರಿವರ್ತನೆ ಇರ್ತದೆ, ದೇಹಧಾರಿಗಳ ಪರಿವರ್ತನೆ ಇರ್ತದೆ. ಇದು ನಮ್ಮ ಮನೋಸ್ಥಿತಿ. ಅದಕ್ಕಾಗಿ ನಿರೀಕ್ಷಿತ ಮಟ್ಟದ ಈಶ್ವರಿ ಸುಖದ ಅನುಭವ ಹೇಳುವಂಥದ್ದು ನಮಗೆ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಗೊತ್ತಿರ್ಲಿ, ಒಂದು ವರ್ಷ, ಒಂದು ಜೀವನ, ಒಂದು ಜನ್ಮಕ್ಕೋಸ್ಕರ ಲೌಕಿಕ ಸಂಪಾದನೆಗೆ ಎಷ್ಟು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಓಡೋಗ್ತೀರಿ, ಇದು 84 ಜನ್ಮದ ಸಂಪಾದನೆ. 5,000 ವರ್ಷದ ನಿಮ್ಮ ಜೀವನದ ಆಧಾರ ವರ್ತಮಾನ ಸಮಯದ ಈಗಿನ ನಿಮ್ಮ ಸಾಧನೆ, ತಪಸ್ಸು. ಅದಕ್ಕಾಗಿ ಸೀರಿಯಸ್ ಆಗಿರಿ ಮಕ್ಕಳೇ, ಹುಡುಕಾಟಿಕೆ ಬೇಡ. ಇಲ್ಲಿವರೆಗೆ ಹುಡುಕಾಟಿಕೆ ನಡೀತು, ಇನ್ನು ಮೇಲೆ ನಡೆಯೋದಿಲ್ಲ. ಯಾಕಂದ್ರೆ ಸಮಯ ತುಂಬಾ ಕಡಿಮೆ ಇದೆ, ಅವಕಾಶ ಹೇಳೋದು ನಿಮ್ಮನ್ನ ಹುಡ್ಕೊಂಡು ಬರೋದಿಲ್ಲ. ಅದಕ್ಕಾಗಿ ಸೀರಿಯಸ್ ಆಗಿ ಸಾಧನೆಯನ್ನ ಮಾಡ್ಲೇಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಕಡೆಯ ಗಂಟೆ ಕರೆ ಗಂಟೆ ಅಂತ ಹೇಳ್ತಾನ. ಅಂದ್ರೇನು? ಲಾಸ್ಟ್ ಸಿಗ್ನಲ್. ಇದಾದ್ಮೇಲೆ ಮತ್ತೆ ಇಲ್ಲ ಅಲ್ವಾ? ಟ್ರೈನ್ ಹೊರಡ್ಬೇಕಾದ್ರೆ 3 ಸಲ ಹಾರ್ನ್ ಮಾಡತ್ತೆ ಅಲ್ವಾ? ಒಂದ್ಸಲ ಫಸ್ಟ್, ಸೆಕೆಂಡ್, ಥರ್ಡ್. ಇನ್ನೂ ಒಂದು ಹಾರ್ನ್ ಇದೆ, ನೀವು ಕುತ್ಕೊಂಡ್ಬಿಟ್ರೆ ಏನಾಗ್ಬಿಟ್ಟಿರ್ತದೆ? ಪಾಸ್ ಹೊಂಟೋಗಿರ್ತದೆ. ಆಗ್ಬಿಟ್ಟಿರ್ತದೆ. ಅದಕ್ಕಾಗಿ ಈ ಅವಿನಾಶಿ ಖಜಾನೆ ಅನೇಕ ಜನ್ಮಗಳಲ್ಲಿ ನಿಮ್ಮ ಜೊತೆ ಇರತ್ತೆ. ಸುಂದರವಾದ ಮಾತನ್ನ ಹೇಳಿದ್ರು ಬಾಬಾ. ಏನ್ ಹೇಳಿದ್ರು? ಅವಿನಾಶಿ ಖಜಾನೆ ಅಂತ ಹೇಳಿದ್ರು ಬಾಬಾ. ಯಾಕೆ? ಒಂದು ಜನ್ಮಕ್ಕೋಸ್ಕರ ಅಲ್ಲ, ತುಂಬಾ ಜನ್ಮಕ್ಕೋಸ್ಕರ ಅಂತ ಹೇಳಿದ್ರು. ಯಾಕೆ? ಯಾಕೆ ಹೇಳಿದ್ರು?
ಸಂಗಮ ಯುಗದವರೆಗೂ ಬರುತ್ತೆ ಅಣ್ಣ ಇದು ಆಸ್ತಿ ಅದಕ್ಕೋಸ್ಕರ. ಬಾಬಾ ಯಾಕೆ ಹೇಳಿದ್ರು ಅಂತಂದ್ರೆ, ನಾವು ಬಾಬನ ಹತ್ರ ಹೆಚ್ಚಿನ ರೂಪದಲ್ಲಿ ಕೇಳುವಂಥದ್ದು ವಿನಾಶಿ ಖಜಾನೆ. ಅವರ್ತ ಏನ್ ಕೇಳ್ತೀವಿ ನಾವು? ಮನೆ ವಿನಾಶಿ ಖಜಾನೆ. ಹಳೇದಾಗಿದೆ, ಹೊಸ ಮನೆ ಕೊಡು. ಕಂಪ್ಯೂಟರ್ ಹಳೇದಾಗಿದೆ, ಹೊಸಾದ್ ಕೊಡು. ಸೋಫಾ ಹಳೇದಾಗಿದೆ, ಹೊಸಾದ್ ಕೊಡು ಅಂತ ನಾವು ಬಾಬನ ಹತ್ರ ಕೇಳೋದು ಯಾವುದು? ಎಲ್ಲ ವಿನಾಶಿ ಖಜಾನೆ. ವಿನಾಶಿ ಖಜಾನೆ. ಆಗಿರುವಂತದ್ದು, ಶರೀರಕ್ಕೆ ಸಂಬಂಧಪಟ್ಟದ್ದು, ವಿನಾಶಕ್ಕೆ ಬೇಕಾಗಿರುವಂತಹ ಖಜಾನೆಗಳ ಅದರ ಆಸಕ್ತಿಯನ್ನ ಇಟ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ? ಬಾಬನ ಎದುರುಗಡೆ ತಪಸ್ಸನ್ನ ಮಾಡ್ತೀವಿ. ಬಾಬಾ ಹೇಳ್ತಾ ಇದ್ದಾರೆ, ನಾನ್ ಹೇಳ್ತಾ ಇರೋದು ವಿನಾಶಿ ಖಜಾನೆಯ ಬಗ್ಗೆ ಅಲ್ಲ, ನಾನು ಹೇಳ್ತಾ ಇರೋದು ಯಾವುದು? ಅವಿನಾಶಿ. ಯಾವ್ದು ಅವಿನಾಶಿ ಖಜಾನೆ? ಜ್ಞಾನ, ಶಾಂತಿ ಸುಖ. ಶಾಂತಿ, ಸುಖ, ಆನಂದ, ಪ್ರೀತಿ, ಸ್ನೇಹ, ಆಶೀರ್ವಾದ, ಇದೆಲ್ಲ ಏನು? ಅವಿನಾಶಿ. ಅದ್ಮೇಲೆ ನಾವು ಯಾವ್ದನ್ನ ಸಂಪಾದನೆ ಮಾಡ್ಬೇಕು ಇವಾಗ? ಅವಿನಾಶಿ ಖಜಾನೆ. ಯಾವ್ದನ್ನ ಸ್ಟಾಕ್ ಇಟ್ಕೊಳ್ಬೇಕು? ಅವಿನಾಶಿ ಖಜಾನೆಯನ್ನ. ಹಾಗಿದೆ, ಮನೆ ಇದ್ರೆ, ಸೋಫಾ ಇದ್ರೆ, ಮೈ ಪೂರ್ತಿ ಬಂಗಾರ ಇದೆ, ಊಟ ತಿಂಡಿ ಇದ್ರೆ ಆತ್ಮ ಖುಷಿಯಾಗಿರತ್ತಾ? ಇಲ್ಲ. ಇಲ್ಲ. ಓಕೆ. ಗಂಜಿ ಇದೆ, ಹಳೇ ಮನೆ ಇದೆ, ಸಾಧಾರಣ ಬಟ್ಟೆ ಇದೆ, ಒಳಗಡೆಯಿಂದ ಮನಸ್ಸು ಖುಷಿಯಾಗಿದೆ, ಆತ್ಮ ಯಾವ್ದ್ರಲ್ಲಿ ಖುಷಿಯಾಗಿರ್ತದೆ? ಯಾವ್ದ್ರಲ್ಲಿ ಖುಷಿಯಾಗಿರ್ತದೆ? ಶಾರೀರಿಕವಾದಂತ ಸಾಧನದಿಂದ, ನಿರಾಕಾರ ಸಾಧನದಿಂದನೋ? ನಿರಾಕಾರ ನಿರಾಕಾರ ಸಾಧನೆಯಿಂದ. ಅಲ್ವಾ? ಅದಕ್ಕಾಗಿ ಬಾಬಾ ಕೇಳುದು, ನಿರಾಕಾರ ಸಾಧನವನ್ನ ಎಷ್ಟು ಸ್ಟಾಕ್ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ? ಪ್ರಪಂಚದಲ್ಲಿ ಸ್ಥೂಲವಾದ ಸಾಧನಗಳನ್ನು ಕೊಡುವಂತವ್ರು ಬೇಕಾದಷ್ಟು ಜನ ಇದ್ದಾರೆ ಅಲ್ವಾ? ಊಟ ತಿಂಡಿ ಬಟ್ಟೆ ಕೊಡ್ಲಿಕ್ಕೆ ಬೇಕಾದಷ್ಟು ದಾನಿಗಳಿದ್ದಾರೆ. ಓಕೆ, ಅವ್ರು ತಗೊಬಿಟ್ಟು ಶಾಂತಿ ಕೊಡಿ ಅಂತೇಳಿ ಕೊಡ್ತಾರ ಅವರು? ಇಲ್ಲ. ಯಾಕೆ? ಅವ್ರ ಹತ್ರ ಇಲ್ಲ. ಹೇಗೆ ತಗೊಳ್ಬೇಕು ಅಂತ ಜ್ಞಾನ ಅವರಿಗೆ ಗೊತ್ತಿಲ್ಲ, ಯಾರ ಹತ್ರ ಇದೆ ಅಂತ ಗೊತ್ತಿಲ್ಲ, ಹೇಗೆ ಬೇರೆಯವರು ಕೊಡಬೇಕು ಹೇಳುವಂತ ವಿಷಯನೂ ಕೂಡ ಅವರಿಗೆ ಗೊತ್ತಿಲ್ಲ. ಅಂತಹ ದಾನಿಗಳು ಮುಂದೆ ಒಂದು ದಿನ ನಿಮ್ಮ ಎದುರುಗಡೆಗೆ ಬರ್ತಾರೆ. ಯಾಕೆ? ಶಾಂತಿ ಕೇಳಲಿಕ್ಕೆ. ಆವಾಗ ಅವರ ತಿರುವಂತ ಬಂಗಾರವನ್ನ ಎಲ್ಲವನ್ನು ಕೂಡ ಏನ್ ಮಾಡ್ತಾರೆ? ಕೊಡ್ತಾರೆ. ಲೌಕಿಕದಲ್ಲಿ ನೋಡಿ, ಎಷ್ಟೇ ಶ್ರೀಮಂತರಿದ್ರು ಕೂಡ ದೇವರ ಎದುರುಗಡೆ, ಮೂರ್ತಿ ಎದುರುಗಡೆಗೆ ಬಂದ್ಬಿಟ್ಟು ತಮ್ಮ ಹಣವನ್ನ, ಬಂಗಾರವನ್ನ ಎಲ್ಲವನ್ನ ದೇವರ ಎದುರುಗಡೆ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಬಂದ್ಬಿಟ್ಟು ಏನ್ ಕೇಳ್ತಾರ ಅವರು? ದೇವರೇ ಶಾಂತಿ ಕೊಡು, ನೆಮ್ಮದಿ ಕೊಡು ಅಂತ ಕೇಳ್ತಾ ಇರ್ತಾನೆ. ಹೌದು. ಹಾಗೆ ನಿಮ್ಮ ಹತ್ರ ಮಕ್ಕಳ ಅವಿನಾಶಿ ಶಕ್ತಿಗಳ ಸ್ಟಾಕ್ ಇದ್ರೆ ಮುಂದೆ ಬೇಡ ಬೇಡ ಅಂತಂದ್ರೂ ಕೂಡ ಏನಾಗ್ತದೆ? ತಂದಾಗ್ತಾರೆ. ದಾದಿಯವರೆಲ್ಲ ಬಂದಾಗ ಬೇಡ ಬೇಡ ಅಂತಂದ್ರು, ದಾದಿಯವ್ರೆ ನಮ್ ಕಾರ್ ಹತ್ತಿ ಅಂತ ಹೇಳ್ದ. ಹೊಸ ಹೊಸ ಕಾರುಗಳನ್ನ ನಾವು ನೋಡಿದ್ವಿ. ಬೆಂಗಳೂರಿನಲ್ಲಿ ಏನಾದ್ರು ಬಂದ್ರೆ ದಾದಿಯವರು ಹೊಸ ಕಾರ್ ಅವ್ರಿಗೆ ಓಡಾಡ್ಲಿಕ್ಕೆ. ಯಾಕೆ? ದಾದಿಯವ್ರು ನಮ್ ಕಾರಲ್ಲಿ ಏನಾಗ್ಬೇಕು? ಕೂತ್ಕೋಬೇಕು. ಹಾಗಾದ್ರೆ ದಾದಿಯವ್ರಿಗೆ ಏನಾದ್ರು ಇಷ್ಟ ಇರ್ತದ ಕೋಟಿಗಟ್ಲೆ ಇರುವಂತ ಕಾರಲ್ಲಿ ಕೂತ್ಕೊಳ್ಬೇಕು ಅಂತ? ಇಲ್ಲ. ಇಲ್ಲ. ಅವ್ರಿಗೇನು ತುಪ್ಪದ ರೊಟ್ಟಿ ಬೇಕು ಅಂತ ಅವ್ರಿಗೆ ಆಸಕ್ತಿ ಇರುತ್ತಾ? ಇಲ್ಲ. ಇಲ್ಲ. ವೆರೈಟಿ ಗಿಫ್ಟ್ ತಗೊಳ್ಬೇಕು ಅಥವಾ ಕಿರೀಟ ಹಾಕೊಳ್ಬೇಕು ಅಂತ ಅವ್ರಿಗೆ ಏನಾದ್ರು ಆಸಕ್ತಿ ಇರುತ್ತಾ? ಇಲ್ಲ. 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 ಅವ್ರಿಗೇನ್ ಆಸಕ್ತಿ ಇರ್ತದೆ? ಬಂದಿರೋದು ಎಲ್ಲರಿಗೂ ಕೂಡ ಶಾಂತಿ ಅನುಭವ ಮಾಡಿಸ್ಬೇಕು, ಅದು ತಾನೇ ಆಸಕ್ತಿ ಇರ್ತದೆ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಈ ಅವಿನಾಶಿ ಖಜಾನೆಗಳು ಯಾವುದು ಅನೇಕ ಜನ್ಮಕ್ಕೋಸ್ಕರ ಇದೆ, ಅದನ್ನ ಪ್ರತಿದಿನ ಎಷ್ಟು ನೀವು ಸ್ಟಾಕ್ ಮಾಡ್ತಾ ಇದ್ದೀರಿ, ಎಷ್ಟು ಆ ಖಜಾನೆಗಳ ಜೊತೆಗೆ ಆಟ ಆಡ್ತಾ ಇದ್ದೀರಿ. ನಾವೇನ್ ಮಾಡ್ತೀವಿ? ಬ್ಯಾಡ್ಮಿಂಟನ್ ತಗೊಂಡೋಗ್ಬಿಟ್ಟು, ಕ್ರಿಕೆಟ್ ಬ್ಯಾಟ್ ಬಾಲ್ ತಗೊಂಡೋಗ್ಬಿಟ್ಟು ಈಶ್ವರ್ಯ ಪರಿವಾರದವ್ರ ಜೊತೆಗೆ ಏನ್ ಮಾಡ್ತೀವಿ? ಆಟ ಆಡ್ತಾರೆ. ಎಲ್ಲಿ ಪೀಸ್ ಪಾರ್ಕ್ ಅಲ್ಲಿ ಹೋಗ್ಬಿಟ್ಟು ಜೋಕಾಲಿಲಿ ಆಟ ಆಡೋದು, ಬ್ಯಾಡ್ಮಿಂಟನ್ ಅಲ್ಲಿ ಆಟ ಆಡೋದು, ಕ್ರಿಕೆಟ್ ಆಟ ಆಡೋದು, ವಾಲಿಬಾಲ್ ಆಟ ಆಡೋದು, ಮಸಾಲೆ ಪುರಿ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತಿನ್ನೋದು, ಮಸಾಲೆ ಪುರಿ, ಪಾನ್ಪುರಿ, ಪಿಜ್ಜಾ ಎಲ್ಲ ಮಾಡ್ಕೊಂಡು ತಿನ್ನೋದು. ವೀಕೆಂಡ್ ಪಾರ್ಟಿ ಯಾರ್ದು? ಮಕ್ಕಳದು. ಅದೇ ವೀಕೆಂಡ್ ಅಲ್ಲಿ ಬಾಬಾ ಶಿವಬಾಬಾ ಮುರಳಿಲಿ ಏನ್ ಹೇಳಿದ್ದಾರೆ, ಅದನ್ನ ಪಾಯಿಂಟ್ಸ್ ಗಳನ್ನ ಚಿಟ್ ಚಾಟ್ ಮಾಡಬೇಕು, ಅದನ್ನ ಮನನ ಚಿಂತನ ಮಾಡಬೇಕು ಅಂತ ಬಿಟ್ಟು ಏನಾಗೋದಿಲ್ಲ. ನಾವು ಅದ್ರ ಬಗ್ಗೆ ಚಿಂತನ ಮಂಥನ ಮಾಡೋದಿಲ್ಲ. ಅಂತ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡುವಂತವ್ರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಅಂದ್ರೆ ಅದರ ರುಚಿ ಇನ್ನೂ ಕೂಡ ಗೊತ್ತಿಲ್ಲ. ಅಂದ್ಮೇಲೆ ನಾವು ಯಾವ್ದ್ರ ಜೊತೆಗೆ ಆಟ ಆಡ್ಬೇಕಂತೆ?
ಅವಿನಾಶಿ ಜ್ಞಾನ ಜ್ಞಾನದ ಜೊತೆ ಜೊತೆ. ಜ್ಞಾನ ರತ್ನಗಳ ಜೊತೆಗೆ, ಅನುಭವದ ರತ್ನಗಳ ಜೊತೆಗೆ, ಅದ್ರ ಜೊತೆಗೆ ಆಟ ಆಡಿ, ಬೇರೆಯವ್ರಿಗೂ ಕೂಡ ಅದನ್ನು ಕೊಟ್ಬಿಟ್ಟು ಏನ್ ಮಾಡಿ ಅವ್ರಿಗೂ ಕೂಡ ಆಟ ಆಡಿಸಿ ಅದರಿಂದ. ಅದು ಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಆದ್ರೆ ಬಾಬಾ ಹೇಳ್ತಾ ಇರೋದು ಒಂದು, ಮಾಡ್ತಾ ಇರೋದು ನಾವು ಇನ್ನೊಂದು. ಇನ್ನೊಂದು. ಅಲ್ವಾ. इस समय के खजाने को तो सभी बच्चे जानते ही हो. ಈ ಸಮಯದ ಖಜಾನೆಗಳು ಯಾವುದು ಅಂತ ಗೊತ್ತಿದೆ ತಾನೆ? ವಿನಾಶಿ ಖಜಾನೆನೋ ಅವಿನಾಶಿ ಖಜಾನೆನೋ? ಅವಿನಾಶಿ ಖಜಾನೆ, ಅವಿನಾಶಿ. ಆಕಾರೇನೋ ನಿರಾಕಾರೇನೋ? ನಿರಾಕಾರಿ, ನಿರಾಕಾರಿ. ನಿರಾಕಾರಿ. ಇದು ಈ ಪ್ರಪಂಚದಲ್ಲಿ ಸಿಗತ್ತೋ ಪರಂಧಾಮದಲ್ಲಿ ಸಿಗತ್ತೋ? ಪರಂಧಾಮದಲ್ಲಿ. ಹಾ, ಮನುಷ್ಯಾತ್ಮರಿಂದ ಸಿಗ್ತಾ ಇದೆಯೋ ಪರಮಾತ್ಮನಿಂದ ಸಿಗ್ತಾ ಇದೆಯೋ? ಪರಮಾತ್ಮನಿಂದ. ಸರಿ, ನಿಮ್ಮತ್ತಿರುವಂತ ಎಷ್ಟು ಖಜಾನೆ ಅಂತ ನಿಮ್ಗೆ ಮಾತ್ರ ಗೊತ್ತಾಗತ್ತೋ ಬೇರೆಯವ್ರಿಗೂ ಗೊತ್ತಾಗತ್ತೋ? ನಮಗೆ ನಮಗೆ ಮಾತ್ರ. ನಮಗೆ ಮಾತ್ರ. ಹೇಗೆ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಗೆ ಮಾತ್ರ ಗೊತ್ತಿರ್ತದೆ ತಾನೆ? ಹಾಗೆ ನಮ್ಮಲ್ಲಿ ಅವಿನಾಶಿ ಖಜಾನೆಗಳು ಎಷ್ಟಿದ್ದಾವೆ ಅಂತ ಯಾರಿಗೆ ಗೊತ್ತಿರ್ತದೆ? ನಮಗೆ. ನಮಗೆ ನನಗೆ ಮಾತ್ರ ಗೊತ್ತಿರ್ತದೆ, ಬೇರೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅಂದ್ಮೇಲೆ ಆದ್ಮೇಲೆ ನಾವು ಬಾಬನ ಹತ್ರ ಯಾವ್ದನ್ನು ಕೇಳ್ಬೇಕು ಇವಾಗ? ಅವಿನಾಶಿ ಜ್ಞಾನ ರತ್ನ ಕೇಳ್ಬೇಕು. ನನ್ನ ಬಗ್ಗೆ ಇರ್ಲಿ, ಬೇರೆಯವ್ರಿಗೆ ಕೊಡೋದರ ಬಗ್ಗೆ ಇರ್ಲಿ, ಎರಡನ್ನು ಕೂಡ ಯಾವ್ದು ಕೇಳಬೇಕು? ಅವಿನಾಶಿ ಇರೋದನ್ನು ಕೇಳ್ಬೇಕು. ಆದ್ರೆ ಇದೆಲ್ಲ ಪೂರ್ತಿ ಪ್ರೊಸೆಸ್ ಇದೆಯಲ್ಲ, ತುಂಬಾ ನಿರಾಕಾರ ಆತ್ಮೀಯರೇ. ಯಾವುದು ಆಕಾರ ಇಲ್ಲ. ಮುಂದೆ ಮುಂದೆ ಈ ಶಬ್ದನೂ ಕೂಡ ಇರೋದಿಲ್ಲ, ಮುಂದೆ ಮುಂದೆ ಈ ಜ್ಞಾನನೂ ಕೂಡ ಇರೋದಿಲ್ಲ. ಒಳಗಡೆ ಮಸ್ತಾಗಿ ಈಶ್ವರಿ ಶಕ್ತಿ ಏನಾಗ್ತಾ ಇರ್ತದೆ, ಹೋಗ್ತಾ ಹೋಗ್ತಾ ಇರ್ತದೆ. ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ? ಎದುರುಗಡೆ ವ್ಯಕ್ತಿಗಳ ಜೊತೆಗೆ ನಮ್ಗೆ ತುಂಬಾ ಸಿಟ್ಟಿರ್ತದೆ. ಏನಿರ್ತದೆ? ತುಂಬಾ ಸಿಟ್ಟು. ಯಾರ ಮೇಲೆ? ಹೊರ್ಗಡೆ ಮೇಲೆ. ಯೋಗೇಶ್ ಅಣ್ಣನ ಮೇಲೆ. ಎದುರುಗಡೆ ಬೈಲಿಕ್ಕೆ ಆಗಲ್ವಲ್ಲ, ಅವಾಗ ಏನ್ ಮಾಡೋದು? ಸಿಟ್ ಮಾಡ್ಕೊಂಡು ಹೇಗೆ? ಒಳಗಡೆನೆ ಮನಸ್ಸಿಂದ ಬೈಕೊಂಡಿರೋದು ಅಲ್ವಾ? ಯೋಗೇಶ್ ಅಣ್ಣ ಹಿಂಗ್ ಮಾಡ್ತಾರೆ, ನನಗೆ ಬೈತಾರೆ ಇರ್ತಾರೆ ಅಂತ ಹೇಳ್ಬಿಟ್ಟೆ ಮರುದಿನ ಕ್ಲಾಸಲ್ಲಿ ಅದೇ ಹೇಳ್ತಾರೆ ಅಂತ. ಏನ್ ಸರಿನಾ? ಹೇಗೆ ಮನಸ್ಸಿನಿಂದ ಎದುರುಗಡೆ ನಿಂದನೆ ಮಾಡ್ತೀವೋ, ಅದೇ ಮನಸ್ಸಿನಿಂದ ಎದುರುಗಡೆಯಿಂದ ಏನ್ ಮಾಡ್ತೀವಿ ಅವರನ್ನ, ಎದುರುಗಡೆ ಮನಸ್ಸಿಂದ ಒಳಗಡೆಯಿಂದ ಅವರ ಗಾಯನವನ್ನು ಕೂಡ ಮಾಡ್ತೀವಿ, ಅದಕ್ಕೆ ಶಕ್ತಿಯನ್ನು ಕೂಡ ಕಳಿಸ್ತೀವಿ, ಆನಂದನೂ ಕೂಡ ಸಿಗ್ತದೆ. ಆವಾಗ ಅನ್ಸತ್ತೆ ಬಾಯಲ್ಲಿ ಹೇಳೋದಕ್ಕಿಂತ ಮನಸ್ಸಲ್ಲಿ ಹೇಳೋದು ತುಂಬಾ ಉತ್ತಮ. ಅಂದಮೇಲೆ ನಿರಾಕಾರ ರೂಪದಲ್ಲಿ ಆ ಕೆಲಸ ಕಾರ್ಯ ಏನಾಗ್ತಾ ಇರ್ತದೆ, ನಡೀತಾ ಇರ್ತದೆ. ಓಕೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ ಈಗಿನ ಖಜಾನೆಗಳು ಯಾವ್ದೊಂದು ಗೊತ್ತಿದೆ ತಾನೆ? बाप दादा ने क्या क्या खजाने दिए हैं वह कहने से ही सबके सामने आ गए. ಬಾಬಾರವ್ರು ನಿಮ್ಗೆ ಯಾವ್ಯಾವ ಖಜಾನೆಯನ್ನು ಕೊಟ್ಟಿದ್ದಾರೆ? ಏನೇನು ಶಾಕ್ ಇದೆ ನಿಮ್ಮ ಹತ್ರ? ಸಮಯದ ಖಜಾನೆ, ಸಂಕಲ್ಪ ಖಜಾನೆ, ಆಮೇಲೆ ಸುಖ, ಗುಣಶಕ್ತಿಗಳ ಖಜಾನೆ, ಜ್ಞಾನದ ಖಜಾನೆ, ಅನುಭವದ ಖಜಾನೆ, ಜ್ಞಾನ ರತ್ನಗಳ ಖಜಾನೆ, ಇಷ್ಟೆಲ್ಲ ಬಾಬಾ ಏನ್ ಮಾಡಿದ್ದಾರೆ? ಕೊಟ್ಟಿದೆ. ಇಟ್ಕೊಂಡಿದ್ದೀರಾ? ಯಾಕೆ ಇವಾಗ ಮಾತಾಡ್ತಾ ಇಲ್ಲ? ಬಾಬಾ ಕೊಟ್ಟಿದಾರ, ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದೀವಿ ಅಣ್ಣ. ಹಾ, ಧರಿಸಿದ್ದೀರಾ? ಅವಾಗ ಧರಿಸ್ತೀವಿ. ಸದಾ ಧರಿಸ್ಕೊಂಡಿರ್ತೀರಾ? ಇಲ್ಲ. ಆ ಧರಿಸ್ಕೊಂಡಿರೋದ್ರ ಸುಖ ನಿಮ್ಗೆ ಅನುಭವ ಆಗ್ತಾ ಇದೆಯಾ? ಅದನ್ನ ಧರಿಸಿರೋದು ಬೇರೆಯವರಿಗೆ ಕಾಣ್ತಾ ಇದೆಯಾ? ಇದು ಬಾಬಾ ಕಾಣೋದಿಲ್ಲ. ವಿನಾಶಿ ಖಜಾನೆ. ನೆಕ್ಲೆಸ್ ತಗೊಳ್ತೀವಿ, ಏನ್ ಮಾಡ್ತೀವಿ? ಅದನ್ನ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಇಟ್ಬಿಡೋದು, ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಬಿಡೋದು, ಒಳಗಡೆ ಇಟ್ಬಿಡೋದು. ಇದೆ ಅಂತ ಅಷ್ಟೇ ಇರ್ತದೆ, ಬಿಟ್ರೆ ಅದನ್ನ ಧರಿಸಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ? ಯಾರಂತ ಕಿತ್ಕೊಂಡು ಹೋಗ್ತಾರೆ ಅಂತ. ಕಳ್ತನ ಮಾಡ್ಬಿಟ್ರೆ? ಅದೇ ಅವಿನಾಶಿ ಖಜಾನೆಯನ್ನು ಎಷ್ಟು ನೀವು ಧರಿಸ್ತೀರೋ ಬೇರೆಯವ್ರಿಗೂ ಕೂಡ ಏನ್ ಅನ್ಸತ್ತೆ? ನಾವು ಕೂಡ ಅದನ್ನು ಧರಿಸಬೇಕು ಅಂತ ಅವರಿಗೆ ಅನ್ಸತ್ತೆ. ಅದಕ್ಕಾಗಿ ಅವಿನಾಶಿ ಖಜಾನೆಯಿಂದ ಪ್ರತಿದಿನ ನೀವು ಸುಂದರ ಆಗಿದ್ದೀರಾ, ಅಥವಾ ಬೆಳಗಿನ ಸಮಯದಲ್ಲಿ ನಿಮ್ಮ ಮನಬುದ್ಧಿಯನ್ನು ಬಾಬನ ಕೈಯಲ್ಲಿ ಕೊಟ್ಬಿಟ್ಟು ಆ ರೀತಿ ಬಾಬನ ಶೃಂಗಾರ ಮಾಡಿಕೊಂಡು ಕರ್ಮ ಕ್ಷೇತ್ರದಲ್ಲಿ ಇಳಿತಾ ಇದ್ದೀರಾ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಬಾಬಾ ಹೇಳಿದ ತಕ್ಷಣ ಇಷ್ಟೊಂದು ಖಜಾನೆಗಳೇನಾಗ್ತವೆ, ಎದುರುಗಡೆಗೆ ಬಂದ್ಬಿಡ್ತವೆ. ನೋಡಿ, ತುಂಬಾ ಶ್ರೀಮಂತ ತಂದೆ ಇದ್ರೆ ಮಗಳನ್ನ ಮದುವೆ ಮಾಡಿಕೊಡ್ಬೇಕಾದ್ರೆ ಏನೇನು ಕೊಡ್ತಾರೆ? ಒಡವೆ,
ಹಾ ಆಸ್ತಿ, ಹಾ ಯಾವ್ಯಾವ ಒಡವೆ ಕೊಡ್ತಾರೆ? ಅಗರತ್ನಕ್ಕ ಯಾವ್ಯಾವ ಒಡವೆ ಕೊಡ್ತಾರೆ? ತುಂಬಾ ಶ್ರೀಮಂತರಿದ್ರೆ ಒಂದ್ 8 ಬಳೆ, ಒಂದ್ 4 ಉಂಗ್ರ, ಒಂದ್ 10 ನಕ್ಲೆಸ್. ಆಮೇಲೆ ಅಷ್ಟಕ್ಕೆ ಮುಗೀತಾ? ಕಿವಿಗೆ, ಮೂಗಿಗೆ, ಸೊಂಟಕ್ಕೆ, ಕೈಗೆ ಬಾಜು ಬಾಜು ಬಂದ ಅಂತ ಹೇಳ್ತಲ್ಲ, ಏನ್ ಹೇಳ್ತಾರೆ ಅದಕ್ಕೆ? ಬಾಜು ಬಂದ. ಹಾ, ಸೊಂಟಕ್ಕೆ ಹಾಕೋದಕ್ಕೆ ಏನ್ ಹೇಳ್ತಾರೆ? ಡಾಬ್. ಡಾಬು. ಹಾ ನೋಡಿ, ವೆಂಕಟೇಶ್ ಅಣ್ಣವ್ರಿಗೆ ಗೊತ್ತು. ಯಾರು? ರಾಕೇಶ್ ಅಣ್ಣ ಹೇಳಿದೆ, ವೆಂಕಟೇಶ್ ಅಣ್ಣ. ಸರಿನಾ? ಶ್ರೀಮಂತರಿದ್ದಾಗ ಏನಾಗತ್ತೆ, ಪ್ರತಿಯೊಂದು ಅಂಗವನ್ನು ಸುಂದರ ಮಾಡುವಂತ ಏನಿರ್ತಾರೆ ಒಂದು ಸಾಧನವನ್ನ ತಂದೆ ಕೊಟ್ಟಿರ್ತಾರೆ ಮಗಳಿಗೆ. ಓಡಾಡ್ಲಿಕ್ಕೆ ಕಾರು, ಪ್ರತಿಯೊಂದು ಕೂಡ ಕೊಟ್ಟಿರ್ತಾರೆ ಅಲ್ವಾ? ಹಾಗೆ ಇವತ್ತು ಕೂಡ ಬಾಬಾ ಏನ್ ಹೇಳ್ತಾರೆ, 5,000 ವರ್ಷಕ್ಕೆ ನಿಮ್ಗೆ ಬೇಕಾಗಿರುವಂತ ಆತ್ಮಿಕ ಸೌಂದರ್ಯಕ್ಕೋಸ್ಕರ ಎಲ್ಲ ಸಾಧನವನ್ನ ನಮ್ಮಪ್ಪ ನಮ್ಗೇನ್ ಮಾಡ್ತಾರಂತೆ? ಕೊಡ್ತಾರೆ. ಕೊಡ್ತಾರೆ. ಯಾವಾಗ? ಈಗ ಸಂಗಮ. ಈಗ ಇವಾಗ. ಸಂಗಮ. ನನ್ನ ಫ್ಯಾಕ್ಟ್ರಿಯಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಅವರಿಗೆ ಹೋಗ್ಬೇಕಾದ್ರೆ ಕೊಟ್ಬಿಟ್ಟು ಕಳಿಸ್ತಾರೆ. ಫ್ರೀಯಾಗಿ ಯಾರಿಗೂ ಕೊಡೋದಿಲ್ಲ. ಏನ್ ಹೇಳ್ತಾರೆ ಬಾಬಾ? ಫ್ರೀಯಾಗಿ ನಾನು ಯಾರಿಗೂ ಕೊಡೋದಿಲ್ಲ. ಸಂಗಮ ಯುಗದಲ್ಲಿ ಈಗ ನನ್ನಲ್ಲಿರುವಂತ ಸಪ್ತ ಗುಣಗಳನ್ನ ಸ್ಥೂಲ ಪ್ರಪಂಚಕ್ಕೆ ಅವಶ್ಯಕತೆ ಇದ್ದಾಗ ಕೊಡಲಿಕ್ಕೆ ಯಾರು ನಿಮಿತ್ತರಾಗ್ತಾರೋ ಅದರ ಪ್ರತಿಫಲನವನ್ನ ನಾನು ಅವರಿಗೆ ಸತ್ಯುಗದ ಆದಿಯಲ್ಲಿ ಬರಬೇಕಾದ್ರೆ ಅವರು ಮಾಡಿರುವಂತ ಕರ್ಮದ ಫಲವನ್ನ ಅವರಿಗೆ ಕೊಟ್ಬಿಟ್ಟು ಕೆಳಗಡೆಗೆ ಕಳಿಸ್ತೇನೆ. ಈ ಸಮಯದಲ್ಲಿ ಮನೇಲಿ ಕೂತ್ಕೊಂಡ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡು ರಿಮೋಟ್ ಆನ್ ಮಾಡ್ಕೊಂಡು ಟಿವಿ ಆನ್ ಮಾಡ್ಕೊಂಡು ಆಲೂಗಡ್ಡೆ ಚಿಪ್ಸ್ ತಿನ್ಕೊಂಡ್ಬಿಟ್ಟು ಆರಾಮಾಗಿ ಕೂತ್ಕೊಂಡವರಿಗೆ ಯಾವ ಬಂಗಾರನೂ ಕೊಡೋದಿಲ್ಲ, ಯಾವ ಆಸ್ತಿನೂ ಕೊಡೋದು. ಕೊಡೋದಿಲ್ಲ. ಆದ್ಮೇಲೆ ನಮ್ಮನ್ನ ನಾವೇನ್ ಮಾಡ್ಕೊಳ್ಳಿ ಆತ್ಮೀಯರೇ, ಚೆಕ್ ಮಾಡ್ತೀವಿ. ವಿಶೇಷವಾಗಿ ಅಮೃತ ವೇಳೆ ಸಮಯದಲ್ಲಿ, ಯೋಗದ ಸಮಯದಲ್ಲಿ ಬಾಬಾ ಅದಾಗಿಲ್ಲ, ಇದಾಗಿಲ್ಲ, ಹಂಗಾಗ್ಬೇಕು, ಹಿಂಗಾಗ್ಬೇಕು, ಅದಾಗ ಇವ್ರು ಹಿಂಗ ಮಾಡ್ತಾರೆ, ಹಾಗೆ ಮಾಡಿದ್ರೆ ಬರೀ ಕಂಪ್ಲೇಂಟ್ ಮಾಡ್ತಿರೋ ಅಥವಾ ಕಂಪ್ಲೀಟ್ ಆಗಿದಿರೋ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ಆಧ್ಯಾತ್ಮಿಕ ಸಂಪಾದನೆಯನ್ನ ನಾನು ಎಷ್ಟು ಮಾಡ್ತಾ ಇದ್ದೇನೆ, ಮಾಡಿರೋದನ್ನ ಎಷ್ಟು ಉಳಿತಾಯ ಮಾಡ್ತಾ ಇದ್ದೇನೆ, ಅದರ ಅನುಭವ ಪ್ರತಿನಿತ್ಯ ನನ್ನ ಜೀವನದಲ್ಲಿ ಎಷ್ಟು ಆಗ್ತಾ ಇದೆ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. सबके सामने खजानों की लिस्ट इमर्ज हो गई है ना, क्योंकि बाप दादा ने पहले भी बताया है कि खजाने तो मिले लेकिन जमा करने की विधि क्या है. ಏನೇನು ಖಜಾನೆ ಅಂತ ಎಮರ್ಜ್ ಆಯ್ತು, ಎದುರುಗಡೆಗೆ ಬಂತು, ಎಲ್ಲ ಸರಿ. ಆದರೆ ಈ ಖಜಾನೆಯನ್ನ ಜಮಾ ಮಾಡ್ಕೊಳ್ಳುವಂತ ವಿಧಿ ಯಾವುದು? ಯಾವುದು ವಿಧಿ? ಖಜಾನೆಯನ್ನು ಜಮಾ ಮಾಡ್ಕೊಳ್ಳೋದಾಗೆ ಯೋಗದಿಂದ. ನೋಡಿ, ಸಂಪಾದನೆ ಬೇರೆ, ಜಮಾ ಬೇರೆ. ಓಕೆನಾ? ಯೋಗದಿಂದ ಏನಾಗ್ತದೆ, ನಿಮ್ಗೆ ಸಂಪಾದನೆ ಆಗ್ತದೆ. ಜಮಾ ಮಾಡ್ಕೊಳ್ಳೋದು ಯಾವಾಗ? ಸಾಲ ಎಲ್ಲ ಕೊಡೋದ್ರ ಮುಖಾಂತರ. ಬೇರೆಯವ್ರಿಗೆ ಕೊಡಬೇಕು, ಮತ್ತೆ ಖರ್ಚು ಕಡಿಮೆ ಮಾಡ್ಬೇಕು. ಕೆಲವರು ಲೌಕಿಕದಲ್ಲಿ ಏನ್ ಮಾಡ್ತಾರೆ, ಬೇಕಾದಷ್ಟು ಸಂಪಾದನೆ ಮಾಡ್ತಾರೆ, ಖರ್ಚನ್ನು ಕೂಡ ಬೇಕಾದಷ್ಟು ಮಾಡ್ತಾರೆ. ಬೆಳಗ್ಗೆ ಅಮೃತ ಬೆಳಗ್ಗೆ ಎದ್ದು ಕೂತ್ಕೊಂಡು ವಿಶ್ವ ಕಲ್ಯಾಣ ಅಂತ ಹೇಳೋದು, ಆಮೇಲೆ ದಿನವಿಡೀ ಏನ್ ಮಾಡೋದು, ಅವ್ರನ್ನ ಇವ್ರನ್ನ ನಿಂದನೆ ಮಾಡ್ತಾ ಇರೋದು. ಅವಾಗ ಏನಾಗತ್ತೆ, ಖರ್ಚಾಗೋಗುತ್ತೆ. ಖರ್ಚಾಗುತ್ತೆ. ಸಾಯಂಕಾಲದೊಳಗಡೆ ಸ್ಥಿತಿ ಏನಾಗ್ಬಿಡ್ತದೆ, ಮತ್ತೆ ವಾಪಸ್ ಮೊದ್ಲಿನಾಗೆ ಆಗ್ಬಿಡ್ತದೆ ಅಲ್ವಾ? ಒಂದ್ ಕಡೆಯಿಂದ ಮಾತ್ರೆ ನುಂಗ್ತಾ ಇರೋದು, ಇನ್ನೊಂದ್ ಕಡೆಯಿಂದ ಐಸ್ ಕ್ರೀಮ್ ತಿಂತಾ ಇರೋದು. ಜ್ವರ ಕಡಿಮೆ ಆಗ್ತದೋ ಆಗಲ್ವೋ? ಆಗೋದಿಲ್ಲ. ಆಗೋದಿಲ್ಲ ಅಲ್ವಾ? ಅವಾಗ ಏನ್ ಮಾಡ್ಬೇಕಾಯ್ತು, ಪಥ್ಯವನ್ನು ಕೂಡ ಇಟ್ಕೊಳ್ಬೇಕಾಗ್ತದಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಜಮಾ ಮಾಡಿಕೊಳ್ಳುವಂತ ವಿಧಿ ಯಾವುದು? ಏನ್ ಮಾಡ್ಬೇಕು, ಎಷ್ಟು ನೀವು ಬೇರೆಯವರಿಗೆ ಒಳ್ಳೆ ಕಾರ್ಯಕ್ಕೆ ಕೊಡ್ತಾ ಹೋಗ್ತೀರೋ ಅಷ್ಟು ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ತದೆ, ಜಮಾ ಆಗ್ತಾ ಇರ್ತದೆ. ಎರಡನೇ, ನಾವು ತುಂಬಾ ಗಮನ ಕೊಡಬೇಕಾಗಿರೋದು, ನಾನು ಮಾಡಿರೋ ಒಂದು ಜಮದ ಖಾತೆಯನ್ನ ಎಂದೂ ಕೂಡ ವೇಸ್ಟ್ ಮಾಡಕೂಡದು. ನನ್ನದು ಕೋಟಿ ಗಟ್ಟಲೆ ಹಣ ಇದೆ, ಹೌದು, ಆದ್ರೆ ನಾನು ಮನೆ ಕಟ್ಕೊಂಡ್ಬಿಡ್ತೇನೆ, ಕಾರ್ ತಗೊಂಡ್ಬಿಡ್ತೇನೆ, ಮೊಬೈಲ್ ತಗೊಂಡ್ಬಿಡ್ತೇನೆ, ಬ್ಯಾಂಕ್ ಬ್ಯಾಲೆನ್ಸ್ ಏನಿರ್ತದೆ, ಏನು ಇಲ್ಲ, ಎಲ್ಲ ಏನಾಗ್ಬಿಟ್ಟಿದೆ, ಖಾಲಿಯಾಗಿದೆ.
ಅವಶ್ಯಕತೆ ಇದ್ರೆ ಮಾತ್ರ ನಾವು ತಗೊಳ್ಬೇಕೇ ಹೊರತು ಇಲ್ಲ ಅಂತಂದ್ರೆ ಅದರ ಅನಿವಾರ್ಯತೆ ನಮ್ಗೆ ಇರೋದಿಲ್ಲ. ओके, जो जितना निमित्त और निर्माण बनता है उतना ही ಖಜಾನಾ ಜಮಾ ಹೋತಾ ಹೈ. ಸುಂದರವಾದ ಮಾತನ್ನ ಹೇಳಿದ್ರು. ಏನಂತ? ಭಗವಂತನ ಶಕ್ತಿಯನ್ನ ಬೇರೆಯವರಿಗೆ ಕೊಡಲಿಕ್ಕೆ ನಾನು ಯಾರು? ಒಂದು ಸಾಧನ. ನಾನು ಯಾರು? ಒಂದು ನಿಮಿತ್ತ, ಸಾಧನ ಮತ್ತು ನಿರ್ಮಾಣ. ಯಾವುದೇ ರೀತಿಯ ಮಾನವನ್ನ ನಿರೀಕ್ಷೆ ಮಾಡಬಾರದು. ಬಾಬಾ ಈ ಮಾತನ್ನು ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಬಾಬನ ಮಕ್ಕಳು ತುಂಬಾ ಜನ ಈಶ್ವರಿ ಸೇವೆಯನ್ನ ಮಾಡ್ತಾರಂತೆ. ಸೇವೆ ಮಾಡ್ಬೇಕು ಅಂತ ಮನೋಭಾವನೂ ಇದೆ, ಪ್ರಯತ್ನನೂ ಇದೆ, ಸಾಧನೆ ಮಾಡ್ತಾರೆ, ತಪಸ್ಸನ್ನ ಮಾಡ್ತಾರೆ, ಪುರುಷಾರ್ಥ ಮಾಡ್ತಾರೆ, ಹಗಲು ರಾತ್ರಿ ಸೇವೆಯನ್ನ ಮಾಡ್ತಾರಂತೆ. ಆದ್ರೆ ಜಮಾ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ, ನಾನು ಮಾಡ್ದೆ ಅಂತ ಬರ್ತದೆ. ಏನು ಬರ್ತದೆ? ಯಾವ್ದನ್ನ? ಸೇವೆ. ನಾನು ಬಾಬನಿಂದ ತಗೊಂಡೆ. ಯಾವ್ದನ್ನ? ಶಕ್ತಿಯ ಕಿರಣವನ್ನ. ಸರಿನಾ? ಗ್ಲೋಬಿಗೆ ಯಾರು ಕೊಡ್ತಾ ಇರೋದು? ನಾನು ಕೊಡ್ತಾನೆ. ಸೆಂಟರ್ ಕಟ್ಕೊಟ್ಟಿದ್ಯಾರೋ? ಸೆಂಟರ್ ನಲ್ಲಿ ಚೇರ್ ತಂದು ಕೊಟ್ಟಿದ್ಯಾರೋ? ಇವತ್ ಬ್ರಹ್ಮ ಭೋಜನ ಮಾಡಿಸಿದ್ಯಾರೋ? ನಾನು. ಅವಾಗ ನಾನು ಅಂತ ಬಂದಾಗ ಈಶ್ವರ ಜ್ಞಾನ ಹೇಳ್ತಾ ಇರೋದು ಯಾರು? ನಾನು. ಇವ್ರಿಗೆ ಕೋರ್ಸ್ ಕೊಟ್ಟಿದ್ಯಾರೋ? ನಾನು. ಮೌಂಟ್ ಅಬು ಕರ್ಕೊಂಡು ಹೋಗಿದ್ಯಾರೋ? ಇಲ್ಲಿ ನಾನು ಅಂತ ಬಂದಾಗ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗೋದಿಲ್ಲ. ಅರ್ಥ ಆಯ್ತಾ? ಇನ್ನು ಎರಡನೇದು, ಓಕೆ, ಸೇವೆಯನ್ನ ಮಾಡಿದ್ವಿ. ಮಾಡಾದ್ಮೇಲೆ ನಾನು ಹೋಗ್ಬೇಕಾದ ನಮ್ಮ ಅಕ್ಕ ಎಲ್ಲರ ಎದುರುಗಡೆಗೆ ಏನ್ ಮಾಡ್ಬೇಕು? ಎಕ್ಸ್ಟ್ರಾ ಟೋಲಿ ಕೊಡ್ಬೇಕಪ್ಪ. ಅಕ್ಕೋರು ನನ್ನ ಹೆಸರನ್ನ ಹೇಳ್ಬೇಕಪ್ಪ. ಎಲ್ಲರ ಎದುರುಗಡೆ ಕರ್ಕೊಂಡ್ಬಂದ್ಬಿಟ್ಟು ನನ್ಗೇನ್ ಮಾಡ್ಬೇಕು? ಸನ್ಮಾನ ಮಾಡ್ಬೇಕು. ಯಾವ್ದ್ರಿಂದ? ಶಾಲಿಂದ, ಹಾರದಿಂದ, ಆ ಒಂದು ರಟ್ಟಿನ ಕಿರೀಟದಿಂದ ನನ್ನ ಎಲ್ಲರ ಎದುರುಗಡೆಗೆ ಏನ್ ಮಾಡ್ಬೇಕು? ಸನ್ಮಾನ ಮಾಡ್ಬೇಕು. ಅದನ್ನ ಫೋಟೋ ತೆಗಿಬೇಕು, ಅದನ್ನ ಸೆಲ್ಫಿ ತೆಗಿಬೇಕು, ಅದನ್ನ DP ಅಲ್ಲಿ ಹಾಕ್ಬೇಕು, ಸ್ಟೇಟಸ್ ಅಲ್ಲಿ ಹಾಕ್ಬೇಕು, ತೋರ್ಸ್ಬೇಕು. ನೋಡ್ರಿ ನನಗೆ ಇವತ್ತು ಸನ್ಮಾನ ಮಾಡಿದ್ರು ಅಂತ ಬಿಟ್ಟು ಏನ್ ಮಾಡ್ಬೇಕು? ಹೇಳ್ಬೇಕು. ಎಷ್ಟು ಮಜಾ ಗೊತ್ತಾ ಆದ್ಮೇಲೆ ನಿಮ್ಗೆ ನನ್ನ ಈಶ್ವರಿ ಜೀವನದ ಉದಾಹರಣೆ ಹೇಳ್ತೇನೆ. ಓಕೆ, ಮೊದ್ಲೆಲ್ಲ ಈ ಬರ್ತ್ಡೇ ಇರ್ತದಲ್ಲ, ಬರ್ತ್ಡೇ ಇದ್ದಾಗ ಶರೀರದ ಬರ್ತ್ಡೇ ನಾನು ಹೇಳ್ತಾ ಇರೋದು, ತುಂಬಾ ಜನರಿಗೆ ನಾನು ವಿಶ್ ಮಾಡ್ತಾ ಇದ್ದೆ, ಡೇಟ್ ನೋಡ್ಕೊಂಡ್ಬಿಟ್ಟು. ಸರಿನಾ? ಇವಾಗ ಅದನ್ನು ಮಾಡೋದನ್ನು ಕಡಿಮೆ ಮಾಡಿದ್ದೇನೆ. ಅದಕ್ಕಾಗಿ ನನ್ನ ಬರ್ತ್ಡೇಗೆ ವಿಶ್ ಮಾಡೋದು ಕೂಡ ಕಡಿಮೆ ಆಗ್ಬಿಟ್ಟಿದೆ. ಸರಿನಾ? ಓಕೆ. ಇನ್ನು ಕೆಲವರು ತಮ್ಮ ಜೀವನದ ಇದಿರ್ತದೆ. ಆವಾಗ ಏನಾಗಿದೆ ಗೊತ್ತಾ? ಆರತಿ ಆದಾಗ ಮೊನ್ನೆ ಅಂತೂ ನವೆಂಬರ್ ನನ್ನ ಬರ್ತ್ಡೇ ಆಯ್ತು. ನಾನು ಬಾಬಾ ಇಬ್ಬರೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೆ ಮಸ್ತಾಗಿ, 1 ಪೈಸೆನೂ ಖರ್ಚಿಲ್ಲ. ಬಾಬಾ ಹೇಳಿದ್ರು, ಪ್ರಪಂಚದ ಜನ ಯಾರು ಮಾಡೋದು ಬೇಡ, ನಾನು ನೀನು ಇಬ್ರು ಸೇರ್ಬಿಟ್ಟು ಮಾಡೋಣ ಅಂತ. ಸರಿನಾ? ಸರಿ. ಇನ್ನು ಕೆಲವರು ಜಮೀನ್ದಲ್ಲಿ ಏನಿರ್ತದೆ ಅಂತಂದ್ರೆ ಒಂದು ಮೈಲಿಗಲ್ಲು ಅಂತ ಇರ್ತದೆ. ಅಂದ್ರೆ ಬಾಬನ ಮಗು ಆಗ್ಬಿಟ್ಟು 5 ವರ್ಷ ಆಯ್ತು, 10 ವರ್ಷ ಆಯ್ತು, 20 ವರ್ಷ ಆಯ್ತು, 25 ವರ್ಷ ಆಯ್ತು. ನಾನು ಅದನ್ನ ಏನ್ ಮಾಡ್ಬೇಕು? ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಅಂತ ಮನಸ್ಸಿರ್ತದೆ. ಸರಿನಾ? ನಮ್ದು ಕೂಡ ಮೊನ್ನೆ 25 ವರ್ಷ ಆಯ್ತು. ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ನಿಲ್ಲ. ನಾನು ಆರಾಮಾಗಿದ್ದೆ ಮಸ್ತಾಗಿ. ಸರಿನಾ? 25 ವರ್ಷ ಆಯ್ತು, 26 ವರ್ಷ ಆಯ್ತು. ಯಾವ ಸೆಲೆಬ್ರೇಷನ್, ಯಾವ ಆಸಕ್ತಿ, ಯಾವ ಇಚ್ಛೆ, ಯಾವ ಉದ್ದೇಶನೂ ಕೂಡ ಇಲ್ವೇ ಇಲ್ಲ. ಆರಾಮಾಗಿದೆ. ಇಲ್ಲ ಕೆಲವರಿಗೆ ಏನಾಗ್ತದೆ, 25 ವರ್ಷ ಆಯ್ತಪ್ಪ, ಎಲ್ಲರಿಗೂ ಕರೆಸ್ಬೇಕು, ತಿಳಿಸ್ಬೇಕು, ಮತ್ತೇನ್ ಮಾಡ್ಬೇಕು? ಸನ್ಮಾನ ಮಾಡಿಸ್ಕೊಳ್ಬೇಕು, ಹೊಗಳಿಕೆ ಮಾಡಿಸ್ಕೊಳ್ಬೇಕು ಅಂತ ಇರ್ತದೆ. ಅದ್ಯಾವುದು ಕೂಡ ಇರಬಾರದು. ಸುಮ್ಮನೆ ಸಾಧನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಒಳಗಡೆಯಿಂದ ಮಸ್ತ್ ಆಗಿರ್ಬೇಕು. ಸಮಯ, ಶಕ್ತಿ ಯಾವುದನ್ನು ಕೂಡ ಏನಾಗಬಾರ್ದು? ಖರ್ಚು ಮಾಡಬಾರ್ದು. ಆವಾಗ ಮಾತ್ರ ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ತಾ ಹೋಗ್ತದೆ? ಇಲ್ಲಾಂದ್ರೆ ಈ ರೀತಿ ನಿರೀಕ್ಷೆತನ ಇರ್ತಾವಲ್ಲ, ಆ ನಿರೀಕ್ಷೆ ನೀವು ಇಟ್ಟಾಗ, ಮನಸ್ಸಿನಲ್ಲಿ ಇಟ್ಕೊಂಡಾಗ ಖಂಡಿತವಾಗ್ಲೂ ಅಂತ ಕಾರ್ಯಕ್ರಮ ಆಗತ್ತೆ, ನಿಮ್ಮ ಸನ್ಮಾನ ಆಗತ್ತೆ, ನಿಮ್ಗೆಲ್ಲಾನು ಕೂಡ ಆಗ್ತದೆ. ಅದರ ಆಂತರಿಕವಾಗಿ ಖುಷಿ ಇರೋದಿಲ್ಲ ಆತ್ಮೀಯರೇ, ನೆಮ್ಮದಿ ಇರೋದಿಲ್ಲ. ಅದನ್ನೇ ಬಾಬಾ ಹೇಳುವಂಥದ್ದು, ಸೇವೆಯನ್ನಂತೂ ಮಾಡ್ತೀರಾ, ಅದ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕು ಅಂತ ಹೇಗಿರ್ಬೇಕಂತದ್ದು? ನಿಮಿತ್ತ ಮತ್ತು ನಿರ್ಮಾಣ.
ಏನು ಸೇವೆಯನ್ನ ಮಾಡಿದ್ರೋ ಅದು ನಾನು ಮಾಡಿದ್ದಲ್ಲ. ಅದಕ್ಕಾಗಿ ನನಗೆ ಯಾವುದೇ ರೀತಿಯ ಯಾರಿಂದನೂ ಯಾವುದೇ ರೀತಿಯ ಗೌರವದ ಅವಶ್ಯಕತೆ ನನಗೆ ಇಲ್ಲ. ಯಾಕಂತಂದ್ರೆ ನಾನೇನು ಮಾಡಿಲ್ಲ. ಮಾಡೇ ಇಲ್ಲ. ಮಾಡಿದ್ಯಾರು? ಪರಮಾತ್ಮ ಬಾಬಾ. ಅಂತಹ ಮಹಾನ್ ಕಾರ್ಯವನ್ನು ನೀನು ಯಾರತ್ರಾದ್ರೂ ಮಾಡಿಸ್ಕೊಳ್ಬಹುದಿತ್ತು, ಆದ್ರೆ ಅದನ್ನ ಮಾಡಿಸ್ಲಿಕ್ಕೆ ನನ್ನನ್ನ ಸಾಧನವಾಗಿ ಉಪಯೋಗ ಮಾಡ್ಕೊಂಡಿಯಲ್ಲ, ಅದಕ್ಕೆ ನನ್ನ ಹೃದಯಪೂರ್ವಕವಾದಂತ ಧನ್ಯವಾದಗಳು ಅಷ್ಟೇ. ಯಾರಿಗೆ ಧನ್ಯವಾದ? ಪರಮಾತ್ಮನಿಗೆ, ತಂದೆ. ಪರಮಾತ್ಮನಿಗೆ ಧನ್ಯವಾದ. ಈ ಮನೋಸ್ಥಿತಿಯಲ್ಲಿ ಯಾರು ಸೇವೆಗೆ ನಿಮಿತ್ತರಾಗ್ತಾರೋ ಅವರ ಅಕೌಂಟ್ ಅಲ್ಲಿ ಏನಾಗ್ತಾ ಹೋಗ್ತದೆ? ಜಮಾ ಆಗ್ತಾ ಹೋಗ್ತದೆ. ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ಕಾರಣ ಏನು ಅಂತ ಹೇಳಿದ್ರು ಬಾಬಾ? ಒಂದು ಹೌದು. ನಿಮಿತ್ತ, ಇನ್ನೊಂದು ನಿರ್ಮಾಣ. ಮಾನ. ಆ ನಿಮಿತ್ತತನ ನಿಮ್ಮಲ್ಲಿ ಇಲ್ಲ. ನಾನು ನನ್ನ ತರದ ಅಭಿಮಾನ ಅಹಂಕಾರ ಇದೆ ಅಂತಂದ್ರೆ ಸೇವೆ ಆಗ್ತಾ ಇರ್ತದೆ, ಸೇವೆಯ ಫಲನೂ ಸಿಗ್ತಾ ಇರ್ತದೆ. ಅದ ಆ ಸೇವೆಯ ಫಲವನ್ನ ಆವಾಗ್ಲೇ ತಿಂದ್ಬಿಟ್ಟು ಏನ್ ಮಾಡ್ಬಿಟ್ಟಿರ್ತೀರಿ? ಖಾಲಿ ಮಾಡಿ ಇಟ್ಟಿರುವಂತ ಕಾರಣದಿಂದ ಭವಿಷ್ಯಕ್ಕೆ ನಿಮ್ಗೆ ಅವಶ್ಯಕತೆ ಇದ್ದಾಗ ನಿಮ್ಮ ಕರ್ಮದ ಫಲ ನಿಮ್ಗೆ ಜೊತೆಯಲ್ಲಿ ಸಿಗುವುದಿಲ್ಲ. ಅಂದ್ರೆ ಬಾಬಾ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಲ್ವಾ? ಕೆಲ ವರ್ಷದ ಹಿಂದೆ ಮೌಂಟ್ ಅಬುನಲ್ಲಿ ಸೇವಾ ಕೇಂದ್ರದಲ್ಲಿ ತುಂಬಾ ಜನರ ಸನ್ಮಾನ ಮಾಡಿದ್ರು, ಗೊತ್ತಾ ನಿಮ್ಗೆ? 5 ವರ್ಷ ಜ್ಞಾನಕ್ಕೆ ಬಂದವರು, 10 ವರ್ಷಕ್ಕೆ ಬಂದವರು, 20 ವರ್ಷಕ್ಕೆ ಬಂದವರು, 25 ವರ್ಷಕ್ಕೆ ಬಂದವರು, ಅವ್ರನ್ನೆಲ್ಲ ಏನ್ ಮಾಡಿದ್ರು? ಸನ್ಮಾನ ಮಾಡ್ಬೇಕಾದ್ರೆ ಒಬ್ಬೊಬ್ರು ಇಷ್ಟಿಷ್ಟು ದುಡ್ಡು ಕೊಡ್ಬೇಕು, ಸರಿನಾ? ಅಷ್ಟು ದುಡ್ಡು ಕೊಟ್ಟಾಗ ಅವ್ರಿಗೆ ಏನ್ ಸಿಗ್ತದೆ? ನಾವು ದುಡ್ಡು ಕೊಡೋದಿಲ್ಲ, ನಮ್ಮ ಹತ್ರ ದುಡ್ಡು ಇಲ್ವೇ ಇಲ್ಲ, ನಮ್ಗೆ ಸನ್ಮಾನ ಬೇಡ. ಬೇಕಾ ನಮ್ಗೆ? ಬೇಕಾಗಿಲ್ಲ. ನಾವೇನು ಹೇಗೆ ಏನು ಅಂತ ಬಿಟ್ಟು ನಮ್ಮ ಅಪ್ಪನಿಗೆ ಗೊತ್ತು, ಸಾಕ್ ಬಿಡಿ, ನಮ್ಗೆ ಯಾರ ಸನ್ಮಾನನೂ ಕೂಡ ಬೇಕಾಗಿಲ್ಲ. ನಿಜವಾದ ಸನ್ಮಾನ ಯಾವುದು ಅಂತಂದ್ರೆ ಬಾಬಾ ಮಡಿಲಲ್ಲಿ ಇಟ್ಕೊಂಡು ಮೇರಾ ಬಚ್ಚೇ ಅಂತ ಹೇಳ್ತಾರಲ್ಲ, ಅದರ ಇರುವಂತ ಸನ್ಮಾನ ನಿಮ್ಗೆ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಿಜವಾದಂತ ಸನ್ಮಾನ. ಜನ ಮನಸ್ಪೂರ್ವಕವಾಗಿ ನಿಮ್ಗೆ ಆಶೀರ್ವಾದ ಕೊಡ್ತಲ್ಲ, ಅದು ನಿಜವಾದ ಸನ್ಮಾನ. ಆದ್ಮೇಲೆ ಈ ಫೋಟೋಗಳು, ಸೆಲ್ಫಿಗಳು, ಇದೆಲ್ಲ ಏನಿದೆ ಸುಮ್ಮನೆ ಮೋಸ. ದಯವಿಟ್ಟು ಎಲ್ಲೇ ಹೋದಾಗ್ಲೂ, ಕಾರ್ಯಕ್ರಮಕ್ಕೆ ಹೋದಾಗ್ಲೂ ಕೂಡ ಏನ್ ಮಾಡ್ಬಿಡಿ, ಸೆಲ್ಫಿ ತಗೊಳ್ಳೋದಾಗ್ಲಿ, ಗ್ರೂಪ್ ಫೋಟೋ, ಅದು ಯಾವುದು ಬೇಕಾಗಿಲ್ಲ. ಅದ್ರಲ್ಲಿ ಎತ್ತು ಸೈಡ್ನಲ್ಲಿ ಇಡಿ, ಪಕ್ಕದಲ್ಲಿ ಇಡಿ. ಓಕೆ? ಕೆಲವೊಂದ್ಸಲ ನೀವು ಕೇಳ್ತೀರಿ, ಮತ್ತೆ ನೀವು ಫೋಟೋ ಇರ್ತದಲ್ಲ, ನನಗೆ ಬೇಕು ಅಂತ ನಾನು ಮಾಡ್ಕೊಳ್ಳೋದಿಲ್ಲ, ಯಾರಾದ್ರೂ ಬೇಕು ಅಂದ್ರೆ ಮಾತ್ರ ನಾನು ಸುಮ್ಮನೆ ಇಟ್ಕೊಳ್ತೇನೆ ಹೊರತು ಯಾವ ಫೋಟೋಗಳನ್ನು ಕೂಡ ನಾವು ಇಟ್ಕೊಳ್ಳೋದಿಲ್ಲ. ನಮ್ಮ ಗ್ರೂಪಲ್ಲಿ ಎಂದಾದ್ರೂ ಯಾವ್ದಾದ್ರು ಪ್ರೋಗ್ರಾಮ್ ಮಾಡಿದ ಫೋಟೋ ನೋಡಿದೀರಾ ನೀವು? ಬೇರೆ ಬೇರೆ ಕಡೆ ಬಟ್ಟಿಗೆ ಹೋದಾಗ ಯಾವಾಗ್ಲಾದ್ರೂ ಒಂದ್ ದಿವ್ಸನಾದ್ರೂ ಫೋಟೋಗಳನ್ನ ಹಾಕಿದೀವ? ನೋಡಿ, ನಾವ್ ಇಲ್ಲಿ ಹೋಗಿದ್ದೀವಿ, ಫೋಟೋಗಳಂತ ಎಲ್ಲಾದ್ರೂ ನೋಡಿದೀರಾ ನೀವು? ನೋಡಿಲ್ಲ. ಅಲ್ಲ, ನಾವು ಅದನ್ನ ಹೇಳ್ತೀವಿ ಅಂತಲ್ಲ, ಅದರ ಆಸಕ್ತಿ ನಮಗೆ ಇರಕೂಡದು, ಬೇಕಾಗಿಲ್ಲ. ಸಾಕ್ಷಿ ಬೇಡ. ಇಷ್ಟು ಪ್ರೋಗ್ರಾಮ್ಗಳಾಯ್ತು ಅಂತ ಎಲ್ಲೂ ಕೂಡ ನಾನು ಲಿಸ್ಟ್ ಇಟ್ಕೊಂಡಿಲ್ಲ. ಇಷ್ಟು ಪ್ರೋಗ್ರಾಮ್ಗಳನ್ನಾಗಿದೆ, ಈ ಸೇವಾಕಂದ್ರೆ ಇಷ್ಟು ಬಟ್ಟಿಗಳಾಗಿದವಾಗ ಎಲ್ಲೂ ಕೂಡ ರೈಟಿಂಗ್ ಅಲ್ಲಿ ಏನಿಲ್ಲ. ಎಲ್ಲ ಯಾರಿಗೆ ಗೊತ್ತು? ಬಾಬಾ ಜಾನೆ. ಓಕೆನಾ? ಇಷ್ಟಾಯ್ತು ಅಷ್ಟಾಯ್ತು ಅಂತ ಹೇಳ್ಬಿಟ್ಟು ಯೋಚನೆನೂ ಕೂಡ ಇರಕೂಡದು. ಆವಾಗ ಮಾತ್ರ ನಿಮ್ಮ ಅಕೌಂಟ್ ಅಲ್ಲಿ ನೀವು ಮಾಡಿರುವಂತ ಸೇವೆಯ ಫಲ ಏನಾಗ್ತದೆ? ನಿರ್ಮಾಣ ಮತ್ತು ನಿಮಿತ್ತ. तो चेक करो निमित्त और निर्माण बनने की विधि से हमारे खाते में कितना खजाने जमा हुए हैं. ಚೆಕ್ ಮಾಡ್ಕೊಡಿ. ನಾನು ನಿಮಿತ್ತ ಮತ್ತು ನಿರ್ಮಾಣ, ಯಾವುದೇ ಕಾರ್ಯ ಇಲ್ಲಿ, ಸ್ಥೂಲ ಕಾರ್ಯ ಇರ್ಬೋದು, ಸೂಕ್ಷ್ಮ ಕಾರ್ಯ ಇರ್ಬೋದು, ಧನದ ಸೇವೆ ಇರ್ಬೋದು, ಯಾವುದೇ ಇರ್ಬೋದು, ಈಶ್ವರ್ಯ ಕಾರ್ಯ, ಲೋಕಕ್ಕೆ ಯಾವುದೇ ಇದ್ರೂ ಕೂಡ ಎಷ್ಟು ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗಿದೆ. ಉದಾಹರಣೆಗೆ ಜಮಾ ಆಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ ಆತ್ಮೀಯರೇ? ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ಖುಷಿ ಇರುತ್ತೆ. ನೀವು ಆ ಸೇವೆ ಮುಗಿಸಿದ ಮೇಲೆ ನಿಮ್ಮ ಮನಸ್ಸು ಹಗೂರ ಆಗಿರ್ತದೆ. ಏನಾಗಿರ್ತದೆ? ಶರೀರ ಸುಸ್ತಾಗಿರ್ತದೆ, ಗೊತ್ತಿರ್ಲಿ. ಕೆಲಸ ಮಾಡಿ 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 ಶರೀರ ಸುಸ್ತಾಗಿರುತ್ತೆ, ಆದ್ರೆ ಮನಸ್ಸು ಏನಾಗಿರ್ತದೆ? ಹಗೂರವಾಗಿರ್ತದೆ. ಮನಸ್ಸು ಹಗುರವಾಗಿರುವಂತ ಕಾರಣದಿಂದ ಶರೀರದ ಸುಸ್ತಿನ ಅನುಭವ ನಿಮಗೆ ಆಗೋದಿಲ್ಲ. ಅದೇ ನೀವು ಹೆಸರು ಕೀರ್ತಿನ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನಾಗ್ತದೆ? ಮನಸ್ಸು ಭಾರವಾಗಿರ್ತದೆ,
ಶರೀರನು ಭಾರವಾಗಿರ್ತದೆ, ಜನ ಮಾತ್ರ ಬಾಯಿಂದ ನಿಮ್ಮನ್ನೇನ್ ಮಾಡ್ತಾ ಇರ್ತಾರೆ, ಹೊಗಳ್ತಾ ಇತ್ತು. ಹೊಗಳ್ತಾ ಇರ್ತಾರೆ. ಅದಕ್ಕೆ ಯಾವ್ದು ಬೇಕು ಅಂತ ನೀವೇನ್ ಮಾಡ್ಕೊಳ್ಳಿ, ನಿರೀಕ್ಷೆ ಚಾಯ್ಸ್ ಮಾಡಿ. ಮಾಡ್ಕೊಳ್ಳಿ. ಅಂದ್ರೆ ಬಾಬಾ ಹೇಳ್ತಾರೆ, ನೀವು ಸೇವೆಯನ್ನ ಮಾಡಿದ್ರಿ, ಹೊಗಳಿಕೆನ ನಿರೀಕ್ಷೆ ಮಾಡಿದ್ರಿ, ಅವಾಗೇನಾಯ್ತು, ಹೊಗಳಿಕೆಯಿಂದ ನಿಮ್ಮ ಲೆಕ್ಕಾಚಾರ ಏನಾಗ್ಬಿಡ್ತು, ಕ್ಲಿಯರ್ ಹೌದು. ಆಗ್ಬಿಡ್ತು. ಅದಕ್ಕೆ ಒಂದು ಸುಂದರವಾದ ಉದಾಹರಣೆ ಇದೆ. ಒಬ್ಬ ವ್ಯಕ್ತಿ ಒಂದು ಊರಿಗೆ ಬರ್ತಾನೆ, ತುಂಬಾ ಬಡತನದಲ್ಲಿರುವಂತ ವ್ಯಕ್ತಿ ಬೇಡ್ಕೊಂಡು ಬರ್ತಾನೆ. ಬಂದ್ಬಿಟ್ಟು ಆ ಊರಲ್ಲಿ ಒಂದು ಹೋಟೆಲ್ ಇರ್ತದೆ. ಏನಿರ್ತದೆ, ಹೋಟೆಲ್. ಹೋಟೆಲ್. ಆ ಹೋಟೆಲಿಗೆ ಬಂದ್ಬಿಟ್ಟು, ರಾಯರೇ ಒಂದು ಹೋಟೆಲ್, ಇದಕ್ಕೆ ಹಳೆ ಕಾಲದಲ್ಲಿ ರಾಯರೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಮ್ಮೂರ್ ಕಡೆಗೆ, ಸರಿನಾ, ನಿಮ್ಮ ಹೆಸರು ತುಂಬಾ ಪ್ರಸಿದ್ಧಿ ಇದೆ ಊರಿನಲ್ಲಿ, ನೀವು ಕೊಡಗೈ ದಾನಿಯಂತೆ, ಬಂದವ್ರಿಗೆ ಸುಮ್ಮನೆ ಕೈಯಲ್ಲಿ ಕಳ್ಸಲ್ವಂತ ಅದು ಚೆನ್ನಾಗಿ ಒಂದು 10 ನಿಮಿಷ ಹೊಗಳ್ತಾನೆ. ಯಾರನ್ನ, ಹೋಟೆಲ್ ಹೋಟೆಲ್ ಓನರ್ ಮಾಲೀಕನ. ಅವನು ಮಾಲೀಕರನ್ನ. ಹೊಗಳುವಂತ ಉದ್ದೇಶ ಏನು, ಕೊಡ್ಲಿ ಅಂತ. ಅವನಿಗೆ ಇಡ್ಲಿ ವಡ ಬೇಕು, ತಿಂಡಿ ಬೇಕು, ಅದಕ್ಕಾಗಿ ಅವ್ನು ಹೊಗಳ್ತಾನೆ. ಸರಿ, ಆವಾಗ ಹೋಟೆಲ್ ಮಾಲಕ ಏನ್ ಮಾಡ್ತಾನೆ, ಹೌದಪ್ಪ ನೀನ್ ತುಂಬಾ ಒಳ್ಳೆಯವನು, ಇವನಿಗೊಂದು 4 ಇಡ್ಲಿ, ಒಂದು 8 ವಡೆ, 10 ಜಾಮೂನು, 2 ಕಾಫಿ ತರ ಕೊಡಿ ಅಂತ ಹೇಳ್ತಾನೆ. ಯಾರಿಗೆ, ಒಳಗಡೆ ಸಪ್ಲೈಯರ್ಗೆ. ಸಪ್ಲೈಯರ್ಗೆ, ಸರಿನಾ. ಓಕೆ, 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು, ಇಡ್ಲಿನೂ ಇಲ್ಲ, ವಡನೂ ಇಲ್ಲ, ಜಾಮೂನು ಇಲ್ಲ, ಕಾಫಿನೂ ಇಲ್ಲ. ಕೇಳ್ತಾನೆ, ನೀವ್ ಹೇಳಿದ್ರಿ ಇಡ್ಲಿ ವಡ ಕೊಡು ಅಂತ, ಯಾರು ತಂದು ಕೊಟ್ಟಿಲ್ಲ, ತಂದು ಕೊಡೋದಿಲ್ಲ ಅಂತ ಹೇಳಿದ್ರು. ಯಾಕೆ, ನೀನು ನನ್ನನ್ನ ಬಾಯಿಂದ ಹೊಗಳ್ದೆ, ನನ್ನ ಬಾಯಿಂದ ಇಡ್ಲಿ ವಡ ಕೊಟ್ಟೆ, ಲೆಕ್ಕಾಚಾರ ಏನಾಗ್ಬಿಡ್ತು, ಕ್ಲಿಯರ್ ಆಯ್ತು. ತೀರೋಯ್ತಾ ಇಲ್ವೋ, ಇರಾಯ್ತು. ನೀನು ಬಾಯಿಂದ ಹೇಳಿದೆ, ನನ್ನ ಬಾಯಿಂದ ಕೊಟ್ಟೆ, ಲೆಕ್ಕಾಚಾರ ಕ್ಲಿಯರ್ ಆಯ್ತಾನೆ. ವಜೆ ಆಯ್ತು. ಹಾಗೆ ನಮ್ಮ ಈಶ್ವರಿ ಜೀವನದಲ್ಲೂ ನೀನು ಪ್ರೀತಿಯ ಸಾಗರ, ಸುಖದ ಸಾಗರ, ಶಕ್ತಿಯ ಸಾಗರ, ಆನಂದದ ಸಾಗರ. ನಾವ್ಯಾರಿಗೆ ಹೇಳ್ತೀವಿ, ಬಾಬಾ ಅವ್ರಿಗೆ. ಬಾಬಾ ಏನ್ ಹೇಳಿದ್ರು, ನೀನು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ, ನೀನು ಮಾಸ್ಟರ್ ಸರ್ವಶಕ್ತಿವಂತ, ನೀನು ಲಕ್ಷ್ಮೀನಾರಾಯಣ ಆಗ್ತೀಯ. ಅವ್ರು ನಮ್ಗೆ ಹೇಳಿದ್ರು, ಅಲ್ಲಿ ಲೆಕ್ಕಾಚಾರ ಏನಾಯ್ತು, ವಜೆ ಆಯ್ತು. ಆಯ್ತಾ ಇಲ್ವಾ, ನೀವ್ ಬಾಯಿಂದ ಹೇಳಿದ್ರಿ, ಅವ್ರು ಬಾಯಿಂದ ಹೇಳಿದ್ರು, ಮುಗೀತು. ಮಧುರ ಬಾಬಾ ಅಂತಂದ್ರೆ ಅವ್ರು ಮೀಟೆ ಬಚ್ಚೆ ಅಂತ ಹೇಳ್ಬಿಟ್ರು, ವಿಷಯ ಮುಗೀತು. ಬಾಬಾ ನಮಸ್ತೆ ಅಂತ ಅವನು ಕೂಡ ನಮಸ್ತೆ ಹೇಳ್ಬಿಟ್ರು, ವಿಷಯ ಮುಗುದೇ ಅಲ್ವಾ. ನೀವು ಬಾಯಿಂದ ಹೇಳಿದ್ರಿ, ಬಾಬಾನು ಕೂಡ ಏನ್ ಮಾಡಿದ್ರು, ಬಾಯಲ್ಲಿ ಹೇಳ್ಬಿಟ್ಟು ಲೆಕ್ಕಾಚಾರ ಏನ್ ಮಾಡ್ಬಿಟ್ರು, ಕ್ಲಿಯರ್ ಮಾಡೋದು. ಅಲ್ವಾ. ಅಂದ್ರೆ ನಾವೇನು ಮಾಡ್ತಿದ್ದೀವಿ ಹೇಳೋದನ್ನ ನಾವು ಸರಿಯಾಗಿ ಏನ್ ಮಾಡ್ಕೊಳ್ಬೇಕು ಮಕ್ಕಳೇ, ಮಾಡಬೇಕು. ನಿಜವಾದ ಕರ್ಮದಿಂದ ಮಾಡಿದಾಗ ಕರ್ಮದ ಫಲನೂ ಕೂಡ ಏನಾಗ್ತದೆ, ನಿಜವಾದ ರೂಪದಲ್ಲಿ ಸಿಗ್ತಾ ಇರ್ತದೆ. ಬರೀ ಬಾಯಿಂದ ಮಾತ್ರ ಹೇಳಿದಾಗ ಆ ಫಲಿತಾಂಶನೂ ಕೂಡ ಏನಾಗಿರ್ತದೆ, ಬರೀ ಶಬ್ದದ ರೂಪದಲ್ಲಿ ಮಾತ್ರ ಸಿಗ್ತಾ ಇರ್ತದೆ. ಅದಕ್ಕಾಗಿ ದಯವಿಟ್ಟು ಕರ್ಮದ ಫಲದ ನಿರೀಕ್ಷೆ ಇಟ್ಕೊಳ್ಬೇಡಿ. ಕರ್ಮಣ್ಣೆ ವಾದಿಕಾರಸ್ತಿ ಮಾ ಫಲೇಶು ಕಟಾಶನ. ಎಂದೂ ಕೂಡ ಫಲವನ್ನ ನೀನ್ ನಿರೀಕ್ಷೆ ಹಿಂಗೇ ಆಗ್ಬೇಕು ಅಂತ ನಿರೀಕ್ಷೆನ ನೀನು ಮಾಡಬೇಡ. ನಿರೀಕ್ಷೆ ಮಾಡಿದ್ರೆ ಆ ಫಲ ಸಿಕ್ಬಿಟ್ಟು ಏನಾಗ್ಬಿಡ್ತದೆ, ಖಾಲಿ ಆಗ್ಬಿಡ್ತದೆ. ಆ ಫಲ ಏನಿದೆ ಅದನ್ನ ನನಗೆ ಕೊಟ್ಬಿಡು, ಅದನ್ನ ಯಾವಾಗ ಉಪಯೋಗ ಮಾಡ್ಕೊಳ್ಬೇಕು ಅಂತ ಬಿಟ್ಟು ಯಾರು ನೋಡ್ತಾರಂತೆ. ಬಾಬಾ ಹಳೆ ಕಾಲದಲ್ಲಿ ನೋಡಿ, ನಾವು ಚಿಕ್ಕ ಮಕ್ಕಳಿದ್ದಾಗ ಯಾರಾದ್ರೂ ನೆಂಟರು ಹಣ ಕೊಟ್ರೆ ಎಲ್ಲಾದ್ರೂ ಹೋದ್ರೆ ಹಣವಂತ ಅಂದ್ಬಿಟ್ಟು ಯಾರ ಕೈಲಿ ಕೊಡ್ತಿದ್ವಿ ನಾವು, ದೊಡ್ಡವ್ರ ಕೈ ಕೊಡ್ತಿದ್ದು. ಅಪ್ಪ ಅಮ್ಮನ ಕೈಲಿ ಕೊಡ್ತಿದ್ವಿ ತಾನೆ. ಇಲ್ಲೂನು ಕೂಡ ನಾವೇನ್ ಮಾಡ್ಬೇಕು, ಏನೇ ಬರ್ಲಿ, ಸುಖ ದುಃಖ ನೋವು ನಲಿವು ನಿಂದಾಸುತ್ತು ಎಲ್ಲವನ್ನು ನಾವ್ ಯಾರಿಗೆ ಕೊಡ್ಬೇಕು, ಬಾಬಾ ಅಂದ್ರೆ ಈ ನಿಮಿತ್ತತನ ಮಕ್ಕಳಲ್ಲಿ ಏನಾಗಿದೆ, ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾರೆ ಬಾಬಾ. ಸೇವೆ ಮಾಡ್ತಾ ಇಲ್ಲ ಅಂತಲ್ಲ, ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಾಗಿದೆ, ಹೆಸರು ಕೀರ್ತಿಯನ್ನ ತುಂಬಾ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬಾ ಕಡೆ ಪ್ರೋಗ್ರಾಮ್ ಅಲ್ಲಿ ನಾನು ನೋಡ್ತೇನೆ, ಕ್ಲಾಸ್ ಯೋಗಕ್ಕಿಂತ ಆರಂಭದಲ್ಲಿ ಬಂದಾಗ್ಲೂ ಸನ್ಮಾನ, ಮನೆಗೆ ಹೋಗ್ಬೇಕಾದ್ರೂ ಸನ್ಮಾನ. ನಮ್ಮ ಕಾರ್ಯಕ್ರಮಗಳಿಗೆ ಅಂತದ್ದು ಏನು ಇರೋದೇ ಇಲ್ಲ. ಸ್ಟಾರ್ಟಿಂಗು ಕೂಡ ಕೇಳೋದಿಲ್ಲ ನಾವು, ಆಮೇಲೂ ಕೂಡ ಕೇಳೋದಿಲ್ಲ. ಮನಸ್ಸೇನಾಗಿರ್ತದೆ, ಹಗುರವಾಗಿರ್ತದೆ. ಬಂದಿರುವಂತ ಆತ್ಮಗಳ ಮನಸ್ಸು ಕೂಡ ಖುಷಿಯಾಗಿರ್ತದೆ. ಆತ್ಮೀಯರೇ, ಅವರು ಜೀವನ ಪೂರ್ತಿ ನಿಮ್ಗೆ ಆಶೀರ್ವಾದ ಕೊಡ್ತಾ ಇರ್ತಾರೆ. ಇಲ್ಲಾಂದ್ರೆ ಆ ಸಮಯದಲ್ಲಿ ಏನೋ ಒಂದು ಗಿಫ್ಟ್ ತಂದು ಕೊಟ್ಬಿಟ್ಟು, ಏನೋ ಒಂದು ಹೂ ಕೊಟ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ನಿಮಗೆ ಗೌರವ ಕೊಟ್ಬಿಟ್ಟು ಕಳಿಸಿಬಿಡ್ತಾರೆ. ಅದಕ್ಕಾಗಿ ಈಗ ಆ ನಿರೀಕ್ಷೆಯನ್ನ ಇಟ್ಟುಕೊಳ್ಳಬಾರದು. ಯಾವ ನಿರೀಕ್ಷೆ, ಗೌರವ, ಸನ್ಮಾನ, ಹೊಗಳಿಕೆ, ಈ ನಿರೀಕ್ಷೆಯನ್ನ ನೀವು ಇಟ್ಕೊಳ್ಬಾರ್ದು.
जितने खजाने जमा होंगे उतना वह भरपूर होगा. ಎಷ್ಟು ಖಜಾನೆಗಳು ತುಂಬಿಡ್ತಾವೋ ಅಷ್ಟು ಆತ್ಮಗಳೇನಾಗಿರ್ತಾರೆ, ಖುಷಿಯಾಗಿ ಭರ್ಪೂರ್ ಆಗಿರ್ತಾವೆ. ಓಕೆ, ನಿಮ್ಮ ಮನೇಲಿ ಒಂದು 25 ಕೆಜಿ ಮಾವಿನ ಹಣ್ಣು ಇದೆ ಅಂತ ತಿಳ್ಕೊಳ್ಳಿ. ಮತ್ತೆ ಯಾರಿಂದಾದ್ರೂ ಮಾವಿನ ಹಣ್ಣು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಇಲ್ಲಿ ಏನ್ ಮಾಡ್ತೀರಿ? ಬಂದವರಿಗೆ ಕೊಡ್ತೀವಿ. ಕೊಡ್ತೀವಿ ತಾನೆ. ಈಗ ಬೇರೆಯಿಂದ ನಾವು ನಿರೀಕ್ಷೆ ಮಾಡ್ತಿದೀವಿ ಅಂತಂದ್ರೆ ಏನರ್ಥ? ನಮ್ಮ ಹತ್ರ ಇಲ್ಲ ಅಂತ. ನಮ್ದು ಪಾತ್ರೆ ಖಾಲಿ ಆಗಿದೆ ಅಂತ ಲೆಕ್ಕ ಅಲ್ವಾ? ಅದಕ್ಕಾಗಿ ಬೇರೆಯವರಿಗೆ ನಾವು ಓಂ ಶಾಂತಿ ಅಂತ ಹೇಳ್ಬೇಕೇ ಹೊರತು ಅವು ನಮ್ಮನ್ನ ಓಂ ಶಾಂತಿ ಹೇಳ್ತಾರೆ ಅಂತ ನಿರೀಕ್ಷೆಯನ್ನ ಇಟ್ಕೊಳ್ಳೋದು ಬೇಡ. ನಾವು ಬೇರೆಯವ್ರಿಗೆ ಗೌರವ ಕೊಡೋಣ, ಚಿಕ್ಕವರಿಲ್ಲಿ ದೊಡ್ಡವರಿಲ್ಲಿ. ಅದಕ್ಕಾಗಿ ಅವ್ರು ಸದಾ ಕಾಲ ಏನಾಗಿರ್ತಾರಂತೆ, ಎಲ್ಲ ಖಜಾನೆಗಳೇನಾಗಿರ್ತಾವಂತೆ, ಭರ್ಪೂರ್ ಆಗಿರ್ತಾವಂತೆ. ಅದಕ್ಕೆ ಹೇಳ್ತಾನೆ ನೋಡಿ, ತುಂಬಿದ ಕೊಡ ತಿಳ್ಕೊಳ್ಳೋದಿಲ್ಲ. ಯಾವ ಕೊಡ ತುಳ್ಕೊತ್ತೆ? ಅರ್ಥ ಅರ್ಧ ಇರೋದು ಯಾಕೆ? ಅಲ್ಗಾಡುತ್ತೆ. ಯಾಕಂದ್ರೆ ಅಲ್ಲಿ ಅಲ್ಗಾಡ್ಲಿಕ್ಕೆ ಅವಕಾಶ ಇದೆ. ಇದೆ. ಅದಕ್ಕಾಗಿ ಅದು ಅಲ್ಲಾಡ್ತದೆ. ಅಲ್ಗಾಡ್ಲಿಕ್ಕೆ ಅವಕಾಶನೇ ಇಲ್ಲ ಅಂತಂದ್ಮೇಲೆ ತಿಳ್ಕೊಳ. ಕುತ್ತಿಗೆವರೆ ತಿನ್ಕೊಂಡ್ಬಿಟ್ಟು ಎದುರುಗಡೆ ಜಿಲೇಬಿ ಇದ್ರು ಕೂಡ ತಿನ್ಬೇಕು ಅಂತ ಅನ್ಸೋದಿಲ್ಲ. ಯಾಕೆ ಹೇಳಿ? ಜಾಗ ಇಲ್ಲ. ಅಲ್ವಾ? ಅದಕ್ಕಾಗಿ ಬಾಬಾ ನಿಮ್ಮನ್ನ ಎಷ್ಟು ಹೊಗಳುತ್ತಾರೆ ಅಂತಂದ್ರೆ ಬೇರೆಯವರಿಂದ ಹೊಗಳಿಕೆ ತೆಗೆದುಕೊಳ್ಳುವಂತ ನಮ್ಗೆ ಅನಿವಾರ್ಯತೆ ಇರಕೂಡದು. ಮತ್ತು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು, ಈ ಹೊಗಳಿಕೆಗೆ ನಾನು ಅರ್ಹನು ಅಲ್ಲ. ಅರ್ಹ ಯಾರು? ಬಾಬಾ. ಅದಕ್ಕಾಗಿ ಅದನ್ನೆಲ್ಲವನ್ನು ನಾವ್ ಯಾರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು? ಬಾಬಾರವರಿಗೆ ट्रांसफर ಮಾಡಬೇಕಾಗ್ತದೆ. उनके चलन और चेहरे से भरपूर आत्मा का रूहानी नशा स्वतः दिखाई देता है. ಅವರ ನಡವಳಿಕೆ, ಅವರ ಮುಖ, ಅದರಿಂದ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದಂತೆ ಹೆಂಗಿದ್ದಾರೆ ಇವರು. ಫುಲ್ ಆಗಿದ್ದಾರೆ, ಭರ್ಪೂರ್ ಆಗಿದ್ದಾರೆ. ಇವ್ರಿಗೆ ಯಾವ ಕಡಿಮೆತನನೂ ಇಲ್ಲ ಅಂತ ಮುಖ, ನಡವಳಿಕೆ, ಮಾತು, ದೃಷ್ಟಿ, ಗೌರವ, ಸ್ನೇಹ ಇದರಿಂದ ಗೊತ್ತಾಗ್ತದಂತೆ. ಡ್ರೆಸ್ ಇಂದ ಅಲ್ಲ. ಎಷ್ಟು ಕ್ವಾಲಿಟಿ ಡ್ರೆಸ್ ಹಾಕೊಂಡಿದ್ದೀರಿ, ಯಾವ ಕ್ವಾಲಿಟಿ ಇದು ಹಾಕೊಂಡಿದ್ದೀರಿ, ಯಾವ ಕೋಟ್ ಹಾಕೊಂಡಿದ್ದೀರಿ ಅದರ ಆಧಾರದಲ್ಲ. ಯಾವ ವೆಹಿಕಲ್ ಅಲ್ಲಿ ಓಡಾಡ್ತಿದ್ದೀರಿ, ಯಾವ ಕ್ವಾಲಿಟಿ ಮೊಬೈಲ್ ಅಲ್ಲಿ ತಗೊಂಡಿದ್ದೀರಿ ಅದರ ಆಧಾರದಲ್ಲ. ಆಧಾರ ಯಾವುದು? ಮುಖದಲ್ಲಿ ಇರುವಂತ ಆ ಒಂದು ಹೊಳಪು, ಚೆಹರೆ, ಅದನ್ನ ನೋಡಿದ್ರೆ ಗೊತ್ತಾಗ್ತದಂತೆ ಇವ್ರೇನಾಗಿದ್ದಾರೆ, ಗುರುವಾಗಿದ್ದಾರೆ, ಆತ್ಮಿಕ ನಶೆಯಲ್ಲಿ ಇದ್ದಾರೆ. ಅಂದ್ರೆ ಸದಾಕಾಲ ಭಗವಂತನ ಆ ಒಂದು ಜಮದ ಖಾತೆ ಏನಿದೆ ಅದನ್ನ ನಾವು ಯಾವಾಗಲೂ ಕೂಡ ಏನಾಗಿರಬೇಕು, ಧರಿಸಿಕೊಂಡು ಇರಬೇಕು. ಅವಾಗ ಆಟೋಮೆಟಿಕಲಿ ಈಶ್ವರಿ ಸೇವೆ ಆಗ್ತಾ ಇರ್ತದೆ. ಅದಕ್ಕಾಗಿ ಆರತಿ ಧಾರಣೆ ಮಾಡ್ಕೊಂಡಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ. ಓಕೆ, ಅಚ್ಚಾ. ಓಂ ಶಾಂತಿ.